ಹಲೋ ಎವ್ರಿಬಡಿ, ನಾನು ಸುಮನಾ ಬಿ. ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತ. ಸೊ UPSC ಮತ್ತು KPSC ಆಸ್ಪಿರೆಂಟ್ಸ್ಗಳಿಗೋಸ್ಕರ ಆನ್ ಅ ರೆಗ್ಯುಲರ್ ಬೇಸಿಸ್ ಸ್ಟೇಟ್ಮೆಂಟ್ ಟೈಪ್ ಕ್ವೆಶನ್ಸ್ಗಳ ಈ ಒಂದು ಸೆಷನನ್ನು ನಾನು ಆರಂಭ ಮಾಡಿದ್ದೇನೆ. ಸೊ ಲೆಟ್ ಅಸ್ ಗೋ ಅಹೆಡ್ ವಿದೌಟ್ ವೇಸ್ಟಿಂಗ್ ಟೈಮ್. ಸೊ ಕ್ವೆಶ್ಚನ್ 1 ನಿಮ್ಮ ಈ ಒಂದು ಗಮನಕ್ಕೆ, ಅಥವಾ ಕ್ವೆಶ್ಚನ್ 1 ಈಸ್ ದೇ ಬಿಫೋರ್ ಯು. ಸೊ ಯು ಕ್ಯಾನ್ ಸಿ ದ 2 ಸ್ಟೇಟ್ಮೆಂಟ್ಸ್. ಇವೆಲ್ಲವೂ ಕೂಡ ಸ್ಟೇಟ್ಮೆಂಟ್ ಟೈಪ್ ಪ್ರಾಬ್ಲಮ್ಸ್. ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ, KPSC ಮತ್ತು UPSC ಆಸ್ಪಿರೆಂಟ್ಸ್ಗಳು ಈ ಒಂದು ಸ್ಟೇಟ್ಮೆಂಟ್ ಟೈಪ್ ಕ್ವೆಶನ್ಸ್ಗೆ ಸಂಬಂಧಿಸಿದ MCQsಗಳನ್ನು ತುಂಬ ನೀವು ಅಟೆಂಪ್ಟ್ ಮಾಡಬೇಕು. ಆಗ ಮಾತ್ರ ನಿಮಗೆ ಆ ಪೇಪರ್ಗೆ ಉತ್ತಮ ರೀತಿಯ ಒಂದು ಜಸ್ಟಿಸನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದೊಂದೆಲ್ಲ ಹೈಯರ್ ಆರ್ಡರ್ ಟೈಪ್ ಆಫ್ ಕ್ವೆಶನ್ಸ್ ಅಂತಲೇ ನಾವು ಹೇಳಬಹುದು. ಸೊ ತುಂಬ ಮಂದಿ ಬರೆದಿದ್ದಾರೆ ಕರೆಂಟ್ ಅಫೇರ್ಸ್ಗೆ ಕ್ವೆಶನ್ಸ್ ಮಾಡಿ ಮೇಡಮ್ ಅಂತ ಹೇಳಿಬಿಟ್ಟು. ಸೊ ಐ ಥಾಟ್ ಓಕೆ, ಡೆಫಿನೆಟ್ಲಿ ಇದನ್ನು ಮಾಡುವ ಅಂತ ಹೇಳಿಬಿಟ್ಟು ಈ ಒಂದು ಸೆಷನನ್ನು ನಾನು ಇಟ್ಕೊಂಡಿದ್ದೇನೆ. ಓಕೆ, ಸೊ ಫಸ್ಟ್ ಕ್ವೆಶನ್. ಈಗ ಖಿನ್ನತೆ ಎಂಬ ಈ ಒಂದು ಖಿನ್ನತೆಯ ಅಸ್ವಸ್ಥತೆ ಮತ್ತು ಆತಂಕದ ಕಾಯಿಲೆ ಭಾರತದಲ್ಲಿರುವ ಚಾಲ್ತಿಯಲ್ಲಿರುವ ಪ್ರಮುಖ ಮುಖ್ಯ ಮಾನಸಿಕ ಕಾಯಿಲೆಗಳು ಅಂತ ಇದೆ ಸ್ಟೇಟ್ಮೆಂಟ್ 1. ಡಿಪ್ರೆಸಿವ್ ಡಿಸಾರ್ಡರ್ ಆ್ಯಂಡ್ ಆಂಗ್ಸೈಟಿ ಡಿಸಾರ್ಡರ್ ಆರ್ ದ ಟಾಪ್ ಮೆಂಟಲ್ ಡಿಸಾರ್ಡರ್ಸ್ ಪ್ರಿವೇಲಿಂಗ್ ಇನ್ ಇಂಡಿಯಾ ಅಂತ ಇದೆ. ಎರಡನೇ ಸ್ಟೇಟ್ಮೆಂಟಲ್ಲಿ ದ ಮಾನಸ್ ಮೊಬೈಲ್ ಅಪ್ಲಿಕೇಶನ್ ವಾಸ್ ರೀಸೆಂಟ್ಲಿ ಲಾಂಚ್ ಟು ಪ್ರಮೋಟ್ ಮೆಂಟಲ್ ವೆಲ್ಬೀಯಿಂಗ್ ಅಕ್ರಾಸ್ ಏಜ್ ಗ್ರೂಪ್ಸ್ ಅಂತ ಇದೆ. ಓಕೆ, ಸೊ ಎಲ್ಲ ವಯೋಮಾನದವರಲ್ಲೂ ಕೂಡ ಮಾನಸಿಕ ಸ್ವಾಸ್ಥ್ಯವನ್ನು ಉತ್ತೇಜಿಸಲಿಕ್ಕೆ ಮಾನಸ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಇತ್ತೀಚೆಗೆ ಪ್ರಾರಂಭಿಸಿದ್ದಾರೆ ಅಂತ ಇದೆ. ಸೊ ಮೇಲ್ಕಂಡ 2 ಸ್ಟೇಟ್ಮೆಂಟ್ಗಳಿಗೆ ಸಂಬಂಧಿಸಿದಾಗೆ ಸರಿಯಾಗಿರುವಂಥ ಸ್ಟೇಟ್ಮೆಂಟ್ ಯಾವುದು? ಸೊ ಇಲ್ಲಿ ನಿಮ್ಮ ಆಪ್ಷನ್ ಒಂದು ವೇಳೆ ಸಿ. ಓಕೆ, ಯಾಕಂದರೆ ಇಲ್ಲಿ ಸ್ಟೇಟ್ಮೆಂಟ್ 1 ಕೂಡ ಕರೆಕ್ಟ್, 2 ಕೂಡ ಕರೆಕ್ಟ್. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗಿರುವಂಥ ಪ್ರಶ್ನೆ. ಯಾಕಂದರೆ ಲ್ಯಾನ್ಸೆಟ್ ಅಂತ ಹೇಳುವಂಥ ಒಂದು ಪತ್ರಿಕೆ, ಲ್ಯಾನ್ಸೆಟ್ ಇದರ ಹೆಸರು ನೀವು ಕೇಳಿದ್ದೀರಾ ಇಲ್ವಾ ಅಂತ ಗೊತ್ತಿಲ್ಲ, ಅದು ತುಂಬ ಪ್ರತಿಷ್ಠಿತವಾಗಿರುವಂಥ ಒಂದು ಜರ್ನಲ್. ಅದು ವೈದ್ಯಕೀಯ ಕ್ಷೇತ್ರ ಹಾಗೂ ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಿತ ಕ್ಷೇತ್ರಕ್ಕೆ ಹೆಸರಾಂತ ಒಂದು ಜರ್ನಲ್ ಅದು. ಸೊ ಆ ಜರ್ನಲಲ್ಲಿ ಈ ರೀತಿಯ ಅಂಕಿಅಂಶಗಳನ್ನೆಲ್ಲ ಕೊಟ್ಟಿದ್ದಾರೆ. ಹೇಗೆ ಅಂತ ಹೇಳಿದರೆ, ಆ ಲ್ಯಾನ್ಸೆಟ್ ಸೈಕ್ಯಾಟ್ರಿ ಜರ್ನಲಲ್ಲಿ ಫೆಬ್ರವರಿ 2020ರಲ್ಲಿ ಪಬ್ಲಿಷ್ ಆಗಿರೋದ್ರಲ್ಲಿ ನಮ್ಮ ಭಾರತ ದೇಶದಲ್ಲಿ 197.3 ಮಿಲಿಯನ್ ಜನರು ಈ ಒಂದು ಮಾನಸಿಕ ಅಸ್ವಸ್ಥತೆಯಿಂದ ಸಫರ್ ಆಗ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ಅಂಕಿಅಂಶಗಳ ಒಂದು ಪ್ರಕಟಣೆ ಅದು ಆಗಿದೆ. ಅದರಲ್ಲೂ ಕೂಡ ಈ ಮಾನಸಿಕ ಅಸ್ವಸ್ಥತೆಯಲ್ಲಿ ಟಾಪ್ ಆಗಿರುವಂಥ ಈ ಡಿಸಾರ್ಡರ್ಸ್ಗಳು ಯಾವುದು ಅಂತ ಹೇಳಿದರೆ, ಇಲ್ಲಿ ಕಾಣುವ ಹಾಗೆ ಡಿಪ್ರೆಸಿವ್ ಡಿಸಾರ್ಡರ್ಸ್, ದಟ್ ಈಸ್ 45.7 ಮಿಲಿಯನ್ ಕಾಣ್ಬೋದು. ಅದೇ ರೀತಿ ಆಂಗ್ಸೈಟಿ ಡಿಸಾರ್ಡರ್ ಅನ್ನು ನೋಡಿದರೆ ಅದು ಕೂಡ ಅಷ್ಟೇ 44.9 ಮಿಲಿಯನ್. ಸೊ ಹಾಗಾಗಿ ಈ ಒಂದು ಟಾಪ್ ಇದು ಡಿಸಾರ್ಡರ್ಸ್ಗಳಲ್ಲಿ, ಮೆಂಟಲ್ ಡಿಸಾರ್ಡರ್ಸ್ಗಳಲ್ಲಿ ಡಿಪ್ರೆಸಿವ್ ಡಿಸಾರ್ಡರ್ ಮತ್ತು ಆಂಗ್ಸೈಟಿ ಡಿಸಾರ್ಡರ್ ಅದು ಕರೆಕ್ಟ್ ಆಗಿರುವಂಥ ಉತ್ತರ. ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿರುವಂಥದ್ದು. Depressive disorder and anxiety disorder, they contribute to the total mental disorders, especially with reference to India. ಅದಲ್ಲದೆ ಗೌರ್ಮೆಂಟ್ ಆಫ್ ಇಂಡಿಯಾ ಇತ್ತೀಚೆಗೆ ಮೊಬೈಲ್ ಅಪ್ಲಿಕೇಶನ್ ಮಾನಸ್ ಅಂತ ಹೇಳಿ ಒಂದು ಲಾಂಚ್ ಮಾಡಿದೆ. ಸೊ ಮಾನಸ್ ಅಂದರೆ ಏನು? ಮಾನಸ್ ಅಂತ ಹೇಳಿದರೆ ಮೆಂಟಲ್ ಹೆಲ್ತ್ ಆ್ಯಂಡ್ ನಾರ್ಮಲ್ಸಿ ಆಗ್ಮೆಂಟೇಷನ್ ಸಿಸ್ಟಮ್, ಮಾನಸಿಕ ಆರೋಗ್ಯ ಮತ್ತು ಸಾಮಾನ್ಯ ವರ್ಧನೆಗೆ ಸಂಬಂಧಿಸಿದ ಒಂದು ವ್ಯವಸ್ಥೆ. ಸೊ ನಿಮಗೆಲ್ಲ ಗೊತ್ತಿದೆ, ಈ ಒಂದು COVID-19ಇಂದಾಗಿ ಬಹಳಷ್ಟು ಮಂದಿ ಮಾನಸಿಕ ಖಿನ್ನತೆಗೆ, ಜಿಗುಪ್ಸೆಗೆಲ್ಲ ಒಳಗಾಗ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಒಂದು ಮಾನಸಿಕ ಆರೋಗ್ಯ ಅಥವಾ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಕೂಡ ಒಂದು ಸರ್ಕಾರದ ಪ್ರಮುಖ ಒಂದು ಉದ್ದೇಶ ಇದರ ಹಿನ್ನೆಲೆಯಲ್ಲಿ. ಸೊ ಇದಕ್ಕೆ ಸಂಬಂಧಿಸಿದ ಒಂದು ಟೆಲಿಕೌನ್ಸಿಲಿಂಗ್ ಇವೆಲ್ಲ ಕೂಡ ಅದರಲ್ಲಿ ಇರುವಂಥದ್ದು. ಸೊ ಬೇಸಿಕಲಿ ಇಟ್ ಈಸ್ ಅ ಮೊಬೈಲ್ ಅಪ್ಲಿಕೇಶನ್. ಸೊ ಮಾನಸ್ನ ಫುಲ್ ಫಾರ್ಮ್ ಎಲ್ಲ ಗೊತ್ತಿರಬೇಕು ನಿಮಗೆ. ಇನ್ನೊಂದಿಲ್ಲಿ ವಿಷಯ, ಈ ಮಾನಸ್ ವಾಸ್ ಎಂಡೋಸ್ಡ್ ಬೈ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಪ್ರೈಮ್ ಮಿನಿಸ್ಟರ್ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನ್ ಅಡ್ವೈಸರಿ ಕೌನ್ಸಿಲ್. ಪ್ರಧಾನಮಂತ್ರಿಗಳ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯ ಸಲಹಾ ಮಂಡಳಿಯು ಈ ಒಂದು ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮಕ್ಕೆ ಅದು ಸಾಥ್ ಕೊಟ್ಟಿದೆ ಅಥವಾ ಬೆನ್ನೆಲುಬಾಗಿ ನಿಂತಿದೆ. ಸೊ ದಿಸ್ ಇಸ್ ಅಬೌಟ್ ಈ ಮೇಲ್ಕಂಡ 2 ಸ್ಟೇಟ್ಮೆಂಟ್ಗಳಿಗೆ ಹೋಲಿಸಿದರೆ ಈಗ ನೀವು ಗಮನಿಸಬಹುದು 2 ಸ್ಟೇಟ್ಮೆಂಟ್ಗಳು ಕೂಡ ಹಾಗಾಗಿ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ಡೆಫಿನೆಟ್ಲಿ ದ ರೈಟ್ ಆನ್ಸರ್. ಈಗ ನಮ್ಮ ಮುಂದಿನ ಪ್ರಶ್ನೆ, 2ನೇ ಪ್ರಶ್ನೆ. ಈಗ ಇದು ಬಾವಲಿಗೆ ಸಂಬಂಧಿಸಿದ ಒಂದು ಪ್ರಶ್ನೆ. ಓಕೆ, ಬಾವಲಿಗಳಿಗೆ ಸಂಬಂಧಿಸಿದ ಈ 2 ಹೇಳಿಕೆಗಳನ್ನು ನೀವು ಗಮನಿಸಿ. ಈ ಡಿಸ್ಕ್ ಫೂಟ್ ಬ್ಯಾಟ್ ಈಸ್ ಎಂಡೆಮಿಕ್ ಟು ಚೈನಾ. ಇದು ಫಸ್ಟ್, ಈಗ ಬಾವಲಿ ಬಗ್ಗೆ ನಿಮಗೆ ಗೊತ್ತಿದೆ, ಆದರೆ ಡಿಸ್ಕ್ ಫೂಟ್ ಬ್ಯಾಟ್ ಅಂದರೆ ಏನು? ಸೊ ಫೂಟ್ ಅಂತ ಹೇಳಿದರೆ ಈ ಒಂದು ಬಾವಲಿಯ ಪಾದಗಳಲ್ಲಿ ಈ ಒಂದು
ಉರುಟಾಕಾರದ ಒಂದು ಈ ಉರುಟಾಕಾರವನ್ನು ಕಾಣ್ಬೋದು ಅದರ ಪಾದಗಳಲ್ಲಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಈಗ ಇದ್ರ ಪಾದ ಇಲ್ಲಿ ಎಂಡ್ ಆಗೋದು ಅಂತ ಹೇಳಿದ್ರೆ ಈಗ ಉರುಟಾಗಿರುವಂಥ ಆಕಾರವನ್ನು ನಾವಿಲ್ಲಿ ಕಾಣ್ಬೋದು. ಸೊ ಇಲ್ಲಿ ನಿಮಗೆ ಇದು ಕಾಣ್ತದೆ ನೋಡಿ, ಈ ರೀತಿ ನೋಡಿ. ಇದು ಬಾವಲಿ ಅಂತ ಹೇಳಿದರೆ ಎಲ್ಲ ಬಾವಲಿಗಳಲ್ಲಿ ಇರುವುದಿಲ್ಲ, ಬಟ್ ಈ ಪ್ರಭೇದದ ಬಾವಲಿಗಳಲ್ಲಿ ನೋಡಿ ಇಲ್ಲಿ ನೀವು ಕಾಣ್ಬೋದು ಈ ಒಂದು ಡಿಸ್ಕ್ ಟೈಪ್ ಆಗಿರುವಂಥ, ಈ ಒಂದು ಬಟನ್ ಟೈಪ್ ಆಗಿರುವಂಥ ಒಂದು ಏನು ಆ ಒಂದು ವಿಶೇಷವಾದಿರುವಂಥ ಒಂದು ಅಂಶ ಈ ಒಂದು ಬಾವಲಿಗಳಲ್ಲಿ ಇರುವಂಥದ್ದು. ಸೊ ಅದಕ್ಕೋಸ್ಕರ ಅದನ್ನು ಡಿಸ್ಕ್ ಫೂಟೆಡ್ ಬ್ಯಾಟ್ ಅಥವಾ ಡಿಸ್ಕ್ ಫೂಟೆಡ್ ಬಾವಲಿ ಅಂತ ಕರೆಯುವಂಥದ್ದು. ಸೊ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತದೆ? ಇದು ಚೀನಾಗೆ ಮಾತ್ರ ಎಂಡೆಮಿಕ್. ಎಂಡೆಮಿಕ್ ಅಂದರೆ ಸ್ಥಳೀಯವಾಗಿದೆ. ದ ಸೆಕೆಂಡ್ ಸ್ಟೇಟ್ಮೆಂಟ್, ದ ಡಿಸ್ಕ್ ಫೂಟೆಡ್ ಬ್ಯಾಟ್ ಈಸ್ ಲಿಸ್ಟೆಡ್ ಆಸ್ ಎಂಡೇಂಜರ್ಡ್ ಇನ್ ದ IUCN ರೆಡ್ ಲಿಸ್ಟ್. ಸೊ IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ಇದರ ಕೆಂಪು ಪಟ್ಟಿ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕು. ಸೊ ಗೊತ್ತಿಲ್ಲದಿದ್ದರೆ ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಹೆಚ್ಚುವರಿಯಾಗಿ ತಿಳ್ಕೊಳ್ಳಿ. ಯಾಕಂದರೆ IUCN ರೆಡ್ ಲಿಸ್ಟ್ ಎಂಬುದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ದೃಷ್ಟಿಯಿಂದ ತುಂಬ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಆಸ್ಪೆಕ್ಟ್ ಅಥವಾ ಕಾನ್ಸೆಪ್ಟ್. ಸೊ ಹಾಗಾಗಿ ಈ ಡಿಸ್ಕ್ ಫೂಟ್ ಬ್ಯಾಟ್ ಎಂಬುದು IUCN ಕೆಂಪು ಪಟ್ಟಿಯಲ್ಲಿ ಅಳಿವಿನಂಚಿನಲ್ಲಿರುವಂಥ ಒಂದು ಪಟ್ಟಿಯಲ್ಲಿದೆ ಈ ಒಂದು ಬ್ಯಾಟ್ ಅಥವಾ ಬಾವಲಿ ಅಂತ ಹೇಳಿ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತದೆ. ಈಗ ನಿಮ್ಮ ಇಲ್ಲಿ ಪ್ರಶ್ನೆ ಅಂದರೆ ಇದೇನಂತ ಹೇಳಿದರೆ, ನೀವಿಲ್ಲಿ ತಪ್ಪಾಗಿರುವಂಥ ಸ್ಟೇಟ್ಮೆಂಟನ್ನು ಆಯ್ಕೆ ಮಾಡ್ಕೊಬೇಕು. ಯು ಹ್ಯಾವ್ ಟು ಸೆಲೆಕ್ಟ್ ದ wrong statement. Okay, so please go through the statements and the answer is both 1 and 2 are not correct. Did you understand? So ಇದರ ಬಗ್ಗೆ ವಿಶ್ಲೇಷಣೆಯನ್ನು ನಾವಿಲ್ಲಿ ಮಾಡುವ. ಒಂದು ಏನಪ್ಪಾ ಅಂತ ಹೇಳಿದ್ರೆ, ಇದರ ವಿವರಣೆ ನಿಮಗೆ ಮುಂದಿನ ಸ್ಲೈಡಲ್ಲಿ ಕಾಣ್ಬೋದು, ಬಟ್ ಜಿಸ್ಟ್ ಆಗಿ ನಾನು ಇದನ್ನು ಹೇಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೇನೆ. ಈ ಡಿಸ್ಕ್ ಫೂಟೆಡ್ ಬ್ಯಾಟ್ ಅಂದರೆ ಏನಂತ ನಿಮಗೆ ಗೊತ್ತಾಯಿತು. ಇದು ಚೀನಾಕ್ಕೆ ಮಾತ್ರ ಸ್ಥಳೀಯವಾಗಿರುವಂಥ ಬಾವಲಿ ಅಲ್ಲ, ಯಾಕಂದರೆ ಇದನ್ನು ಚೀನಾ ಹೊರತುಪಡಿಸಿ ಇತರ ದೇಶಗಳಲ್ಲೂ ಕೂಡ ನಾವು ಕಾಣ್ಬೋದು. ಉದಾಹರಣೆಗೆ ಇಲ್ಲಿ ನೀವು ನೋಡ್ಬೋದು, ಚೀನಾ, ವಿಯೆಟ್ನಾಂ, ಥಾಯ್ಲ್ಯಾಂಡ್, ಮಯನ್ಮಾರ್. ಸೊ ಈ ದೇಶಗಳಲ್ಲೂ ಕೂಡ ನಾವು ಕಾಣ್ಬೋದು. ಸೊ ಹಾಗಾಗಿ ಇದು ಚೀನಾದೇ ಸ್ಥಳೀಯ ಒಂದು ಪ್ರಭೇದ ಅಂತ ಹೇಳುವಂಥ ಆಯ್ಕೆ ತಪ್ಪು. ಓಕೆ, ಸೊ 1 is definitely not correct. ಇತ್ತೀಚೆಗೆ ಅದನ್ನು ಮೇಘಾಲಯದಲ್ಲೂ ಕೂಡ ಗುರುತಿಸಿದ್ದಾರೆ. ಹಾಗೂ ಭಾರತದಲ್ಲಿ ನೀವು ನೋಡಿದರೆ ಸರಿಸುಮಾರು 130 ಇಂತಹ ಬಾವಲಿಗಳ ಒಂದು ಪ್ರಭೇದವನ್ನು ನಾವು ಕಾಣ್ಬೋದು. ಮೇಘಾಲಯದಲ್ಲಿ ಈ ಡಿಸ್ಕ್ ಫೂಟೆಡ್ ಬ್ಯಾಟನ್ನು ಸೇರಿ ಒಟ್ಟು 66 ಬಾವಲಿಗಳ ಪ್ರಭೇದಗಳನ್ನು ನಾವು ಕಾಣ್ಬೋದು. ಸೊ ಇಂಟರ್ನ್ಯಾಷನಲ್ ಕೆಂಪು ಪಟ್ಟಿಯಲ್ಲಿ ಈ ಬಾವಲಿ ಇದೆಯಲ್ಲ, ಈ ಒಂದು ಏನು ಬ್ಯಾಟ್ ಇದೆ, ಅದು ಕನಿಷ್ಠ ಕಾಳಜಿಯಲ್ಲಿ ಇರುವಂಥದ್ದು. ಇದು ಏನನ್ನು ಸೂಚಿಸ್ತದೆ? ಕನಿಷ್ಠ ಕಾಳಜಿ ಅಂತ ಹೇಳಿದರೆ ಇದರ ಒಂದು ಏನು ಇದರ ಸಂಖ್ಯೆ ಏನಿದೆ ಅದು ಏನೋ ಅಲ್ಲಿ ಸಮಸ್ಯೆಗೆ ಅಂದರೆ ಅಥವಾ ಯಾವುದೇ ರೀತಿಯ ಅದು ಥ್ರೆಟ್ನಿಂಗಿಗೆ ಅಂದರೆ ಯಾವುದೇ ರೀತಿಯ ಒಂದು ಏನು ಹೇಳೋದು ಎಕ್ಸ್ಟಿಂಕ್ಷನ್ಗೆ ಅಥವಾ ಕಡಿಮೆ ಆಗುವಂಥ ಒಂದು ಸಮಸ್ಯೆಯಲ್ಲಿ ಕಾಣುವುದಿಲ್ಲ. ಸೊ ಅದು ಲೀಸ್ಟ್ ಕನ್ಸರ್ನ್ ಅಂತ ಹೇಳುವಂಥದ್ದು. ಇದಕ್ಕೆ ಅಂದರೆ ಸಂಖ್ಯೆ ಸುಮಾರಾಗಿ ಇವೆ ಅಂತ ನಾವಿಲ್ಲಿ ತಿಳ್ಕೊಬಹುದು. ಸೊ ಇಲ್ಲಿ ನಾವು ಗಮನಿಸಿದರೆ ನಮ್ಮ ಸ್ಟೇಟ್ಮೆಂಟಲ್ಲಿ ಏನು ಹೇಳಿದ್ದೇವೆ ಅಂತ ಹೇಳಿದರೆ, ಡಿಸ್ಕ್ ಫೂಟ್ ಬ್ಯಾಟ್ ಈಸ್ ಲಿಸ್ಟೆಡ್ ಆಸ್ ಎಂಡೇಂಜರ್ಡ್ ಅಂತ ಹೇಳ್ತಾ ಇದ್ದೇವೆ. ಸೊ ಹಾಗಾಗಿ ಇದು ತಪ್ಪಾಗ್ತದೆ. ಮೊದಲನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗ್ತದೆ. ಯಾಕೆಂದರೆ ಚೀನಾಗೆ ಮಾತ್ರ ಅಲ್ಲ, ವಿಯೆಟ್ನಾಂ ಮತ್ತು ಇತರ ದೇಶಗಳಲ್ಲೂ ವಿಯೆಟ್ನಾಂ ಹಾಗೂ ಇತರ ದೇಶಗಳಲ್ಲೂ ಕೂಡ ನಾವು ಕೊಂಡುಬರುವ ಕಾರಣ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ತಪ್ಪಾಗಿವೆ. ಬೇಕಂದರೆ ನಮ್ಮ ಆಯ್ಕೆಯಲ್ಲಿ ಮೇಲೆ ನೀಡಲಾಗಿರುವಂಥ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಸೊ 1 ಮತ್ತು 2 ಕೂಡ ಸರಿಯಾಗಿಲ್ಲ ಸ್ಟೇಟ್ಮೆಂಟ್ಸ್ ಎಂಬುದು ಅರ್ಥ. ಈಗ ಮೂರನೇ ಪ್ರಶ್ನೆ ನಿಮ್ಮ ಮುಂದೆ. ವಿತ್ ರೆಫರೆನ್ಸ್ ಟು ಶುಗರ್ ಕೇನ್ ಕಲ್ಟಿವೇಶನ್, ಕಬ್ಬಿನ ಕೃಷಿಗೆ ಸಂಬಂಧಿಸಿದ ಹಾಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಸೊ ಇಲ್ಲಿ ಕಬ್ಬು ಕೃಷಿ ಅದು ಉಷ್ಣವಲಯ ಜೊತೆಗೆ ಉಪೋಷ್ಣ ವಲಯದ ಎರಡೂ ಈ ವಲಯಗಳ ಒಂದು ಬೆಳೆಯಾಗಿದೆ. ಶುಗರ್ ಕೇನ್ ಇಸ್ ಬೋತ್ ಅ ಟ್ರಾಪಿಕಲ್ ಆಸ್ ವೆಲ್ ಆಸ್ ಅ ಸಬ್ ಟ್ರಾಪಿಕಲ್ ಕ್ರಾಪ್ ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ, ಉತ್ತರ ಪ್ರದೇಶ ಇಸ್ ದ ಲಾರ್ಜೆಸ್ಟ್ ಶುಗರ್ ಕೇನ್ ಪ್ರೊಡ್ಯೂಸರ್ ಸ್ಟೇಟ್ ಇನ್ ಇಂಡಿಯಾ. ಉತ್ತರ ಪ್ರದೇಶ ಭಾರತದ ಅತಿ ದೊಡ್ಡ ಕಬ್ಬು ಉತ್ಪಾದಕ ರಾಜ್ಯವಾಗಿದೆ. ಸೊ ಈ ಒಂದು ಎರಡು ಸ್ಟೇಟ್ಮೆಂಟ್ಗಳಿಗೆ ಸಂಬಂಧಿಸಿದಾಗೆ ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟ್ ಯಾವುದು? ಹೆಚ್ಚಾಗಿ UPSC ಆ್ಯಂಡ್ ಇನ್ KPSC you have to understand, sometimes they will ask select the right statement, sometimes they will ask you to select the wrong statement. So please don't hurry and just get excited and select an option. Be very calm, analyze each and every statement properly. ಪ್ರತಿಯೊಂದು ಸ್ಟೇಟ್ಮೆಂಟ್ನ ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಆ ನಂತರ ಸರಿ ಉತ್ತರವನ್ನು ನೀವಿಲ್ಲಿ ಆಯ್ಕೆ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಟೈಪ್ ಪ್ರಾಬ್ಲಮ್ಸ್ಗಳಲ್ಲಿ ನೀವು ಯಾವತ್ತೂ ಕೂಡ ಅವಸರ ಮಾಡಬಾರ್ದು, ಎಕ್ಸೈಟ್ ಆಗಬಾರ್ದು, ತಾಳ್ಮೆಯಿಂದ ಈ ಪ್ರಶ್ನೆಗಳನ್ನೆಲ್ಲ ನೀವು ಉತ್ತರಿಸಬೇಕು. ಓಕೆ,
ಸೊ ಕಬ್ಬು ಬೆಲೆಗೆ ಸಂಬಂಧಿಸಿದಾಗೆ ಡೆಫಿನೆಟ್ ಅದೊಂದು ಟ್ರಾಪಿಕಲ್ ಅಂದರೆ ಉಷ್ಣವಲಯ ಮತ್ತು ಉಪ ಉಷ್ಣವಲಯಕ್ಕೆ ಸಂಬಂಧಿಸಿದ ಒಂದು ಬೆಳೆಯಾಗಿದೆ. ಯಾಕಂದರೆ ಅದು ನಾವು ಈಗ ಮುಂದಿನ ಸ್ಲೈಡಲ್ಲಿ ನಾನು ನಿಮಗೆ ಡಿಸ್ಕ್ರೈಬ್ ಮಾಡ್ತೇನೆ ಪಿಕ್ಚರ್ ಸಮೇತ. ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಮೇಡಮ್ ಪಿಕ್ಚರ್ ಸಮೇತ ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅಂತ. ಸೊ ಆದಷ್ಟು ಕೆಲವು ಕಡೆ ಪಿಕ್ಚರ್ಸ್ ಹಾಕಿ ನಿಮ್ಮ ಒಂದು ಗಮನ ಸೆಳೆಯಲು ಅಥವಾ ನಿಮಗೆ ಅರ್ಥ ಆಗಿಸುವ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಇಲ್ಲಿ ಡೆಫಿನೆಟ್ ಆಗಿ ಮಾಡಿದ್ದೇನೆ. ಸೊ ಡೆಫಿನೆಟ್ಲಿ ಸ್ಟೇಟ್ಮೆಂಟ್ 2 ಕೂಡ ಕರೆಕ್ಟ್. ಇಡೀ ನಮ್ಮ ಭಾರತ ದೇಶದಲ್ಲಿ ಉತ್ತರ ಪ್ರದೇಶ ಅತಿ ದೊಡ್ಡ ಕಬ್ಬು ಉತ್ಪಾದಕ ರಾಜ್ಯವಾಗಿದೆ. ಸೊ ಆ ನಿಟ್ಟಿನಲ್ಲಿ ನೋಡಿದರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ. ಇಲ್ಲಿ ನಾವು ನೋಡ್ಬೋದು ಶುಗರ್ ಕೇನ್ ಕಲ್ಟಿವೇಶನ್ಗೆ ಸಂಬಂಧಿಸಿದಾಗೆ ಈ ಹಸಿರು ಭಾಗದಲ್ಲಿರುವಂಥ ಈ ಭಾಗ ಇದೆಯಲ್ಲ, ಇದು ಟ್ರಾಪಿಕಲ್ ಕ್ಲೈಮೇಟ್ ಝೋನ್ಗೆ ಬರುವಂಥದ್ದು. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಇಲ್ಲಿ ನಾವು ಕಾಣ್ಬೋದು. ಓಕೆ, ಇದು ಈ ಲೈಟ್ ಗ್ರೀನ್ ಮತ್ತು ಈ ಒಂದು ಭಾಗ ಇದೆಯಲ್ಲ, ಇದು ಹೆಚ್ಚು ಕಡಿಮೆ ಟ್ರಾಪಿಕಲ್ ಝೋನ್ಸ್ಗೆ ಬರುವಂಥದ್ದು. ಈ ನೀಲಿ ಭಾಗದಲ್ಲಿ ಇದೆಯಲ್ಲ, ಇದು ಹೆಚ್ಚಾಗಿ ಸಬ್ ಟ್ರಾಪಿಕಲ್ ಝೋನಲ್ಲಿ ಬರುವಂಥದ್ದು. ಓಕೆ, ಸೊ ಕಬ್ಬನ್ನು ನೋಡಿದರೆ ನಾವು ಉತ್ತರ ಪ್ರದೇಶದಲ್ಲೂ ಬೆಳೀತಾರೆ, ಬಿಹಾರದಲ್ಲೂ ಬೆಳೀತಾರೆ, ಮಹಾರಾಷ್ಟ್ರದಲ್ಲೂ ಬೆಳೀತೇವೆ, ಕರ್ನಾಟಕದಲ್ಲೂ ಪ್ರಮುಖವಾಗಿ ಬೆಳೀತಾರೆ. ಸೊ ಹಾಗಾಗಿ ಬೋತ್ ಉಪ ಉಷ್ಣವಲಯದಲ್ಲೂ ಇದೆ, ಉಷ್ಣವಲಯದಲ್ಲೂ ಕೂಡ ನಾವು ಕಾಣ್ಬೋದು. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ಹಾಗಾಗಿ ಅಫ್ಕೋರ್ಸ್ ಕಬ್ಬು ಎಂಬುದು ಇಟ್ ಈಸ್ ಬೋತ್ ಅ ಟ್ರಾಪಿಕಲ್ ಆ್ಯಂಡ್ ಅ ಸಬ್ ಟ್ರಾಪಿಕಲ್ ಕ್ರಾಪ್. ಅದಲ್ಲದೆ ಇನ್ ಇಂಡಿಯಾ ಶುಗರ್ಕೇನ್ ಇಸ್ ಪ್ರೈಮರಿಲಿ ಗ್ರೋನ್ ಆ್ಯಂಡ್ ಕಲ್ಟಿವೇಟೆಡ್ ಇನ್ ಬಿಹಾರ್, ಕರ್ನಾಟಕ, ಮಹಾರಾಷ್ಟ್ರ, ಪಂಜಾಬ್ ಆ್ಯಂಡ್ ಉತ್ತರ ಪ್ರದೇಶ್. ಸೊ ಈ ಪ್ರಮುಖ 5 ರಾಜ್ಯಗಳಲ್ಲಿ ಕಬ್ಬನ್ನು ಯಥೇಚ್ಛವಾಗಿ ಬೆಳೀತಾರೆ. ಅದರಲ್ಲಿ ಉತ್ತರ ಪ್ರದೇಶ ಲಾರ್ಜೆಸ್ಟ್ ಶುಗರ್ ಕೇನ್ ಪ್ರೊಡ್ಯೂಸರ್, 40% ಶುಗರ್ ಕೇನ್ ಪ್ರೊಡಕ್ಷನ್ ಎಂಬುದು ಈ ರಾಜ್ಯದಲ್ಲಿ ಆಗುವಂಥದ್ದು. ಮಹಾರಾಷ್ಟ್ರದಲ್ಲಿ 21%, ಕರ್ನಾಟಕದಲ್ಲಿ 11%. ಸೊ ಕರ್ನಾಟಕ ಆ ನಿಟ್ಟಿನಲ್ಲಿ ನೋಡಿದರೆ ಕಬ್ಬು ಉತ್ಪಾದನೆಯಲ್ಲಿ ಅಥವಾ ಕಬ್ಬು ಕೃಷಿ ಉತ್ಪಾದನೆಗೆ ಸಂಬಂಧಿಸಿದಾಗಿ 3ನೇ ಸ್ಥಾನಮಾನದಲ್ಲಿದೆ. ಓಕೆ, ಈಗ ಕ್ವೆಶ್ಚನ್ ನಂಬರ್ 4. ದ ಮನೋದರ್ಪಣ್ ಇನಿಷಿಯೇಟಿವ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಇಸ್ ಲಾಂಚ್ಡ್ ಬೈ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡಂತಹ ಮನೋದರ್ಪಣ್ ಇನಿಷಿಯೇಟಿವ್ ಅಥವಾ ಉಪಕ್ರಮ ಅಂತ ಏನಿದೆ, ಇದನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿತು? ಸೊ ಆಪ್ಷನ್ ನಿಮ್ಮ ಮುಂದೆ ಇದೆ. ಇಲ್ಲಿ ಕರೆಕ್ಟ್ ಉತ್ತರ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಥವಾ ಶಿಕ್ಷಣ ಸಚಿವಾಲಯ ಇಸ್ ಅ ರೈಟ್ ಆನ್ಸರ್. ಸೊ ಇದು ಕೋವಿಡ್ ಸಂದರ್ಭ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮನೋದರ್ಪಣ್ ಎಂಬುದು ಇದು ಶಿಕ್ಷಣ ಸಚಿವಾಲಯ. ಹಿಂದೆ ಇದನ್ನು HRD ಮಿನಿಸ್ಟ್ರಿ ಅಂತ ಕರಿತಾ ಇದ್ರು, ಇವಾಗ ಅದಕ್ಕೆ ಶಿಕ್ಷಣ ಸಚಿವಾಲಯ ಅಂತ ಹೇಳಿ ಮರುನಾಮಕರಣ ಮಾಡಿದ್ದಾರೆ. ಸೊ ಮನೋದರ್ಪಣ್ ಅಂತ ಹೇಳುವಂಥದ್ದು ಇಟ್ ಈಸ್ ಅ ಇನಿಷಿಯೇಟಿವ್ ಆಫ್ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಆತ್ಮನಿರ್ಭರ್ ಭಾರತ್ ಅಭಿಯಾನ್ ಅಡಿಯಲ್ಲಿ ಅದು ಪ್ರಸ್ತುತಪಡಿಸಿರುವಂತಹ ಒಂದು ಉಪಕ್ರಮ. ಸೊ ಇದು ಏನಿದು? ಇಟ್ ಈಸ್ ಏಮ್ ಟು ಪ್ರೊವೈಡ್ ಸೈಕೋಸೋಷಿಯಲ್ ಸಪೋರ್ಟ್ ಟು ಸ್ಟೂಡೆಂಟ್ಸ್, ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಟೀಚರ್ಸ್. ಇದನ್ನು ಎಲ್ಲ ಯಾವತ್ತೂ ಕೂಡ ನೆನ್ಪಿಟ್ಕೊಳ್ಳಿ, ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ. ಈಗ ಶಿಕ್ಷಣ ಅಂತ ಹೇಳುವಾಗ ನಾವು ಹೆಚ್ಚಾಗಿ ವಿದ್ಯಾರ್ಥಿ ಸಲುವಾಗಿ ಅಂತ ಅನ್ಕೊಳ್ತೇವೆ, ಬಟ್ ಈ ಮನೋದರ್ಪಣ್ ಇನಿಷಿಯೇಟಿವ್ ಅಂತ ಏನಿದೆ, ಇದು ವಿದ್ಯಾರ್ಥಿಗಳಿಗೆ, ಅವರ ಕುಟುಂಬಸ್ಥರಿಗೆ ಹಾಗೂ ಶಿಕ್ಷಕರಿಗೂ ಅವರ ಮಾನಸಿಕ ಸ್ವಾಸ್ಥ್ಯ ಹಾಗೂ ಅವರ ವೆಲ್ ಬೀಯಿಂಗ್ಗೆ ಸಂಬಂಧಿಸಿದಾಗೆ, ಎಸ್ಪೆಷಲಿ ಕೋವಿಡ್-19 ಈ ಕ್ರೈಸಿಸ್ನ ಸಂಬಂಧದಲ್ಲಿ ಇರುವಂತಹ ಒಂದು ವಿಶೇಷವಾದಂಥ ಒಂದು ಸಮಾಲೋಚನೆಗೆ ಸಂಬಂಧಿಸಿದ ಒಂದು ಉಪಕ್ರಮ. ಟೆಲಿಕೌನ್ಸಿಲಿಂಗ್, ಸಮಾಲೋಚನೆ ಇತ್ಯಾದಿಗಳೆಲ್ಲ ಇದರಲ್ಲಿ ಇರುವಂಥದ್ದು. ಸೊ ಬೇಸಿಕಲಿ ಇಟ್ ಈಸ್ ಇನಿಷಿಯೇಟಿವ್ ಆಫ್ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಈಗ ಕ್ವೆಶ್ಚನ್ ನಂಬರ್ 5. ಈಗ ಚಾಡ್ ದೇಶದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ ಪ್ರಯತ್ನ ಪಡುವ. ಕೇಳಿದ್ದೀರಾ ಚಾಡ್ ದೇಶದ ಬಗ್ಗೆ? ಓಕೆ, ಸೊ ಈ ಚಾಡ್ ದೇಶಕ್ಕೆ ಸಂಬಂಧಿಸಿದಾಗಿ 3 ಸ್ಟೇಟ್ಮೆಂಟ್ಗಳಿವೆ. ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತದೆ? ಈ ದೇಶವು, ಚಾಡ್ ದೇಶವು, ಅದರ ಉತ್ತರಕ್ಕೆ ಮೆಡಿಟರೇನಿಯನ್ ಸಮುದ್ರ ಗಡಿ ಇದೆ. ಓಕೆ, ಅದರ ಒಂದು ಬಾರ್ಡರ್ ಆಗಿ ಮೆಡಿಟರೇನಿಯನ್ ಸಮುದ್ರ ಇದೆ ಅಂತ ಅರ್ಥ. ಇಟ್ ಈಸ್ ಬಾರ್ಡರ್ಡ್ ಬೈ ದ ಮೆಡಿಟರೇನಿಯನ್ ಸಿ ಇನ್ ದ ನಾರ್ತ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಇಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ದ ಸಹೇಲ್ ರೀಜನ್. ಇದು ಸಹೇಲ್ ಪ್ರದೇಶದ ಒಂದು ಭಾಗ ಅಲ್ಲ ಅಂತ ಹೇಳ್ತಾ ಇದೆ. ಇದು ಅಂದ್ರೆ ಚಾಡ್ ದೇಶ, ಇದು ಸಹೇಲ್ ಪ್ರದೇಶದ ಒಂದು ಭಾಗ ಅಲ್ಲ. ಥರ್ಡ್, import of crude oil from Chad to India has significantly increased the bilateral ties among the two countries. So ಚಾಡ್ನಿಂದ ಭಾರತಕ್ಕೆ ಕಚ್ಚಾ ತೈಲದ ಆಮದು ಉಭಯ ರಾಷ್ಟ್ರಗಳಿಗೆ ಒಂದು ರೀತಿಯ ದ್ವಿಪಕ್ಷೀಯ ಸಂಬಂಧವನ್ನು ಗಮನಾರ್ಹವಾಗಿ ಹೆಚ್ಚಿಸಿದೆ ಅಂತ ಹೇಳಿ 3ನೇ ಸ್ಟೇಟ್ಮೆಂಟ್ ಹೇಳ್ತದೆ. ನೌ ಯು ಹ್ಯಾವ್ ಟು ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಮೇಲಿನ 3 ಹೇಳಿಕೆಗಳ ಸಂಬಂಧಿಸಿದಾಗೆ ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟ್ ಯಾವುದು? ಓಕೆ, ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದರ ಅರ್ಥ ಆಪ್ಷನ್ 3 ಮಾತ್ರ ಕರೆಕ್ಟ್ ಆಗಿದೆ. ಮೇಲಿನ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪು, ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪು. ಈಗ ಮುಖ್ಯವಾಗಿ ನಾವೀಗ
ಇದು ಚಾಡ್ನ ಲೊಕೇಶನ್ ಎಲ್ಲಿದೆ, ಜಿಯೋಗ್ರಫಿಕಲ್ ಲೊಕೇಶನ್ ಎಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳುವ. ಯಾಕಂದ್ರೆ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಮೆಡಿಟೇರಿಯನ್ ಸೀನ ಬಾರ್ಡರ್ ಇದೆ ಚಾಡ್ ದೇಶಕ್ಕೆ ಅಂತ ಹೇಳಿಬಿಟ್ಟು. ಸೊ ಡೆಫಿನೆಟ್ಲಿ ವಿ ಶಾಲ್ ಅಂಡರ್ಸ್ಟ್ಯಾಂಡ್ ದ ಲೊಕೇಶನ್ ಆಫ್ ದ ಚಾಡ್ ಕಂಟ್ರಿ. ಓಕೆ, ಇಲ್ಲಿ ನಾವು ಕಾಣ್ಬೋದು ನೋಡಿ, ಚಾಡ್ ಇಲ್ಲಿ ಇದೆ. ಓಕೆ, ದಿಸ್ ಈಸ್ ಚಾಡ್. ಇನ್ ಬ್ರೌನ್ ಅಲ್ಲಿ ಇದು ಮಾಡಿದಾವಲ್ಲ. ಸೊ ಬೇಸಿಕಲಿ ನೋಡಿ, ಮೆಡಿಟೇರಿಯನ್ ಸಿ ಇಲ್ಲಿದೆ, ಮೆಡಿಟೇರಿಯನ್ ಸಮುದ್ರ ಇಲ್ಲಿದೆ. ಸೊ ಚಾಡ್ನ ಉತ್ತರ ಭಾಗಕ್ಕೆ ಮೆಡಿಟೇರಿಯನ್ ಸಮುದ್ರ ಇದೆ, ಬಟ್ ಮೆಡಿಟೇರಿಯನ್ ಸಮುದ್ರ ಚಾಡ್ನ ಒಂದು ಬೌಂಡ್ರಿ ಆಗ್ತದಾ? ಇಲ್ವೇ ಇಲ್ಲ. ಇಟ್ ಡಸಂಟ್ ಫಾರ್ಮ್ ಅ ಬೌಂಡ್ರಿ ಫಾರ್ ಚಾಡ್. ಯಾಕಂದ್ರೆ ಚಾಡ್ ಈಸ್ ಅ ಲ್ಯಾಂಡ್ ಲಾಕ್ಡ್ ಕಂಟ್ರಿ, ಅದೊಂದು ಭೂವೇಷ್ಟಿತ ದೇಶ ಆಗಿದೆ. ಹೌದಾ ಅಲ್ವಾ? ಅದರ ಸುತ್ತ ಲಿಬಿಯಾ ಇದೆ, ಈಜಿಪ್ಟ್ ಇದೆ, ಸುದಾನ್ ಇದೆ, ಆನಂತರ ನೈಜೀರಿಯಾ ಇದೆ, ನೈಗರ್ ಇದೆ. ಸೊ ಎಲ್ಲ ದೇಶಗಳು ಸುತ್ತ ಇರುವ ಕಾರಣ ಅದೊಂದು ಭೂವೇಷ್ಟಿತ ದೇಶ ಅಂತ ಹೇಳ್ಬೋದು. ಇಟ್ ಇಸ್ ಅ ಲ್ಯಾಂಡ್ ಲಾಕ್ ಕಂಟ್ರಿ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಏನಿದೆ ಡೆಫಿನೆಟ್ಲಿ ಅದು ರಾಂಗ್ ಆಗಿದೆ. ಯಾಕಂದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ನಾವೇನು ಹೇಳ್ತೇವೆ, ಇಟ್ ಇಸ್ ಬಾರ್ಡರ್ಡ್ ಬೈ ಮೆಡಿಟರೇನಿಯನ್ ಸೀ ಟು ದ ನಾರ್ತ್. ಬಾರ್ಡರ್ಡ್ ಅಂತ ಪ್ರಶ್ನೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಡೆಫಿನೆಟ್ ರಾಂಗ್ ಆಗ್ತದೆ, ಗಡಿಯಾಗಿದೆ ಅಂತ ಹೇಳ್ತೇವೆ. ಸೊ ಹಾಗಾಗಿ ಇದು ತಪ್ಪಾಗಿದೆ. ಈಗ ಇಟ್ ಇಸ್ ನಾಟ್ ಅ ಪಾರ್ಟ್ ಆಫ್ ಸಹೇಲ್ ರೀಜನ್ ಅಂತ ಇದೆ. ಈಗ ಸಹೇಲ್ ಪ್ರದೇಶ ಅಂದ್ರೆ ಏನು? ಈಗ ಈ ಕಾನ್ಸೆಪ್ಟ್ ಅನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಬೇಕು. ಈಗ ಸಹೇಲ್ ಪ್ರದೇಶ ಅಂತ ಹೇಳಿದ್ರೆ ಇಲ್ಲಿ ನೀವು ಗಮನಿಸಿ, ಇದು ಆಫ್ರಿಕಾ ಖಂಡದ ಒಂದು ಭಾಗ ಅಂತ ಹೇಳಿದ್ರೆ ಈ ಡಾರ್ಕ್ ಬ್ರೌನ್ ಅಲ್ಲಿ ಇದೆಯಲ್ಲ, ಇದನ್ನು ನಾವು ಸಹೇಲ್ ರೀಜನ್ ಅಂತ ಹೇಳ್ತೇವೆ. ಓಕೆ, ಸೊ ಏನಿದು ಸಹೇಲ್ ರೀಜನ್ ಅಂದ್ರೆ? ಸಹೇಲ್ ರೀಜನ್ ಅಂತ ಹೇಳಿದ್ರೆ ಆಫ್ರಿಕಾ ಭೂಖಂಡಕ್ಕೆ ಸಂಬಂಧಿಸಿದಾಗಿ ಇರುವಂತಹ ಒಂದು ಟ್ರಾನ್ಸಿಷನ್ ಝೋನ್. ಯಾಕಂತ ಹೇಳಿದ್ರೆ ಟ್ರಾನ್ಸಿಷನ್ ಝೋನ್ ಅಂತ ಹೇಳಿದ್ರೆ ಒಂದು ವಿಭಾಗೀಕರಿಸುವಂತ ಒಂದು ಪ್ರದೇಶ. ಅಂದ್ರೆ ಈ ಆಫ್ರಿಕಾ ಭಾಗದ ಈ ಉತ್ತರ ಭಾಗ ಇದೆಯಲ್ಲ, ಈ ಸಹೇಲ್ ಭಾಗ ಪ್ರದೇಶದ ಮೇಲ್ಭಾಗ ಇದೆಯಲ್ಲ, ಇಲ್ಲಿ ಹೆಚ್ಚಾಗಿ ಮರುಭೂಮಿತ ಪರಿಸರಕ್ಕೆ ಸಂಬಂಧಿಸಿದ ಒಂದು ಪ್ರದೇಶ, ಡ್ರೈ ಸೆಮಿ ಎರಿಡ್ ರೀಜನ್. ಸೊ ಹೆಚ್ಚಿನ ಮರುಭೂಮಿ ಪ್ರದೇಶ ಏನಿದೆ, ಸಹಾರಾ ಡೆಸರ್ಟ್ ಅಲ್ಲ, ಸೊ ಇದಕ್ಕೆ ಸಂಬಂಧಿಸಿದ ಮರುಭೂಮಿ ಪ್ರದೇಶ ಏನಿದೆ ಅವೆಲ್ಲ ಹೆಚ್ಚಾಗಿ ಇಲ್ಲಿ ಬರುವಂಥದ್ದು. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಆದ್ರೆ ಈ ಸಹೇಲ್ ರೀಜನ್ ಕೆಳಭಾಗದಲ್ಲಿ ಏನಿದೆ, ಈ ಎಲ್ಲ ಭಾಗಗಳಲ್ಲಿ ಹೆಚ್ಚಾಗಿ ಇಲ್ಲಿ ಸವಾನಾ ಟೈಪ್ ಆಫ್ ಗ್ರಾಸ್ಲ್ಯಾಂಡ್. ಸವಾನಾ ಟೈಪ್ ಆಫ್ ಗ್ರಾಸ್ಲ್ಯಾಂಡ್ ಕೇಳಿದ್ದೀರಾ ನೀವು? ಹೈಸ್ಕೂಲಲ್ಲೆಲ್ಲ ಓದಿರ್ಬೋದು, ಸವಾನಾ ಟೈಪ್ ಆಫ್ ಗ್ರಾಸ್ಲ್ಯಾಂಡ್ ಅಂತ ಹೇಳಿಬಿಟ್ಟು. ಓಕೆ, ಸೊ ಇಲ್ಲಿ ಸವಾನಾ. ಸೊ ಸವಾನಾ ಹುಲ್ಲುಗಾವಲು ಪ್ರದೇಶ, ಹೌದಾ ಅಲ್ವಾ? ಹುಲ್ಲುಗಾವಲು ಪ್ರದೇಶ. ಸೊ ಇದು ಹೆಚ್ಚಾಗಿ ಈ ಭಾಗದಲ್ಲಿ, ಇದರ ದಕ್ಷಿಣದ ಭಾಗದಲ್ಲಿ, ಸಹೇಲ್ ರೀಜನ್ ಈ ದಕ್ಷಿಣ ಭಾಗದಲ್ಲಿ ಈ ರೀತಿಯ ಒಂದು ಟೊಪೋಗ್ರಫಿಯಲ್ಲಿ ಈ ರೀತಿಯ ಒಂದು ಆಸ್ಪೆಕ್ಟ್ ಇರುವಂಥದ್ದು. ಸೊ ಈ ಒಂದು ಟ್ರಾನ್ಸಿಷನ್ ಝೋನ್ ಅನ್ನು ಸಹೇಲ್ ರೀಜನ್ ಅಂತ ಕರೀತಾರೆ. ಸೊ ಇಲ್ಲಿ ನಾವು ಕಾಣ್ಬೋದು ಚಾಡ್ ರೀಜನ್ ಎಲ್ಲ ಸುತ್ತನೇ ಸಹೇಲ್ ಪ್ರದೇಶವು ಕೂಡ ಹಾದು ಹೋಗ್ತದೆ. ಹೌದಾ ಅಲ್ವಾ? ಎಸ್ ಆರ್ ನೋ? ಟ್ರಾನ್ಸಿಷನ್ ಝೋನ್ ಅಲ್ಲೇ ಇದೆ ಚಾಡಿದು ಉತ್ತರ ಭಾಗದಲ್ಲಿ ಡ್ರೈ ಕ್ಲೈಮೇಟ್ ಇದ್ರೆ, ಕೆಳಗಡೆ ಈ ರೀತಿಯ ಸವಾನಾ ಹುಲ್ಲುಗಾವಲಿನ ಆ ಒಂದು ವೆಜಿಟೇಷನ್ ಅನ್ನು ನಾವು ಕಾಣಬಹುದು. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಇಲ್ಲಿ ನಮ್ಮ ಸ್ಟೇಟ್ಮೆಂಟ್ 2 ನೋಡಿ ರಾಂಗ್ ಆಗ್ತದೆ. ಯಾಕೆ ಹೇಳಿ? ಇಟ್ ಈಸ್ ಅ ನಾಟ್ ಪಾರ್ಟ್ ಆಫ್ ಸಹೇಲ್ ರೀಜನ್ ಅಂತ ಇಲ್ಲಿ ಹೇಳ್ತಾ ಇದ್ದೇವೆ ನಾವು. ಸೊ ಹಾಗಾಗಿ ಸ್ಟೇಟ್ಮೆಂಟ್ 2 ಕೂಡ ಇಲ್ಲಿ ತಪ್ಪಾಗ್ತದೆ. 3ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಯಾಕಂತ ಹೇಳಿದ್ರೆ ಡೆಫಿನೆಟ್ ಆಗಿ ಇಲ್ಲಿ ನಾವು ಸೊಲ್ಯೂಷನ್ ಅನ್ನು ನೋಡಿದ್ರೆ, ಚಾಡ್ ದೇಶದಿಂದ ನಮ್ಮ ದೇಶ ಕಚ್ಚಾ ತೈಲವನ್ನು ಇಂಪೋರ್ಟ್ ಮಾಡ್ತದೆ, ಹಾಗೂ ಇದರಿಂದಾಗಿ ಉತ್ತಮ ರೀತಿಯ ಒಂದು ವ್ಯಾಪಾರಿಕ ಮತ್ತು ವ್ಯವಹಾರಿಕ ಸಂಬಂಧವು ಕೂಡ ಈ ನಮ್ಮ ಎರಡು ದೇಶಗಳ ಮಧ್ಯೆ, ಭಾರತ ಮತ್ತು ಚಾಡ್ ದೇಶಗಳ ಮಧ್ಯೆ ಒಂದು ಕುದುರಿದೆ. ಸರಿಸುಮಾರು 1819 ಆ ವರ್ಷದಲ್ಲಿ $513.59 ಮಿಲಿಯನ್ ಅಷ್ಟು ಕಚ್ಚಾ ತೈಲವನ್ನು ನಮ್ಮ ದೇಶ ಇಂಪೋರ್ಟ್ ಮಾಡಿದೆ, ಬೆಲೆ ಬಾಳುವಷ್ಟು. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ಸ್ಟೇಟ್ಮೆಂಟ್ 3 ಇಸ್ ಡೆಫಿನೆಟ್ಲಿ ಕರೆಕ್ಟ್. ಅದಲ್ಲದೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಏನಿದೆ, ನಮ್ಮ ದೇಶದ ಇನಿಷಿಯೇಟಿವ್, ನಮ್ಮ ದೇಶ ಮತ್ತು ಫ್ರಾನ್ಸ್ಗೆ ಸಂಬಂಧಿಸಿದ ಒಂದು ಇನಿಷಿಯೇಟಿವ್, ಅದರ ಮೆಂಬರ್ ಕೂಡ ಆಗಿದೆ ಚಾಡ್. ಓಕೆ, ಸೊ ಇಲ್ಲಿ ಸುಮಾರು ವಿಷಯಗಳು ನಿಮ್ಮ ಗಮನಕ್ಕೆ ಬಂದಿದೆ. ಸಹೇಲ್ ಅಂತ ಹೇಳಿದ್ರೆ once again it is a transitional zone between the arid Sahara to the north, desert area of Africa to the north, and the mild savannas to the south. ಇದು ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ. ಇನ್ನೊಂದು ವಿಷಯ ಇಲ್ಲಿದೆ ನನಗೆ ಹೇಳಬೇಕು. ಆಗಲೇ ನಾವು ಡಿಸ್ಕಸ್ ಮಾಡಿದ ಹಾಗೆ ಚಾಡ್ ಎಂಬುದು ಅದೊಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಇನ್ ನಾರ್ತ್ ಸೆಂಟ್ರಲ್ ಆಫ್ರಿಕಾ. ಆ ದೇಶಕ್ಕೆ ಹೆಸರು ಹೇಗೆ ಬಂತು ಅಂತ ಹೇಳಿದ್ರೆ, ಆ ದೇಶಕ್ಕೆ ಬೌಂಡ್ರಿಯಾಗಿ ಒಂದು ಸರೋವರ ಇದೆ, ಚಾಡ್ ಸರೋವರ ಅಂತ ಹೇಳ್ಬಿಟ್ಟು. ಸೊ ಆ ಹೆಸರಿನ ಮೂಲಕ ಈ ದೇಶವನ್ನು ನಾವು ಗುರುತಿಸ್ಕೊಳ್ತೇವೆ, ಚಾಡ್ ದೇಶ ಅಂತ ಹೇಳ್ಬಿಟ್ಟು. ಇದು ಆಫ್ರಿಕಾದಲ್ಲಿ 2ನೇ ಮಹಾ ದೊಡ್ಡ ಸರೋವರ.
ಫಸ್ಟ್ ಸರೋವರ, ಬಹುದೊಡ್ಡ ಸರೋವರ ಆಫ್ರಿಕಾ ಖಂಡಕ್ಕೆ ಸಂಬಂಧಿಸಿದಾಗೆ ಅದು ಲೇಕ್ ವಿಕ್ಟೋರಿಯಾ. ತಾಂಜೇನಿಯಾ, ಯುಗಾಂಡ, ಕೆನ್ಯಾ ಬಾರ್ಡರಿಂಗ್ ಆಗಿ ಲೇಕ್ ವಿಕ್ಟೋರಿಯಾ ಅಂತ ಏನಿದೆ ನೋಡಿ, ಅದು ಬೃಹತ್ ಆಗಿರುವಂತ ಸರೋವರ. ಸೆಕೆಂಡ್ ಈ ಲೇಕ್ ಚಾಡ್. ಸೊ ಇಲ್ಲಿ ಎರಡು ಆಸ್ಪೆಕ್ಟ್ಸ್, ಸುಮಾರು ವಿಷಯಗಳನ್ನು ನಾವಿಲ್ಲಿ ಗಮನಿಸಿದ್ದೇವೆ. ಈಗ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6. ದಿಸ್ ಇಸ್ ವೆರಿ ಈಸಿ. ಇಲ್ಲಿ ನಮ್ಮ ದೇಶದಲ್ಲಿ ನಾವು ಫಾಲೋ ಮಾಡುವಂಥ ಕೆಲವೆಲ್ಲ ಸಾಂಪ್ರದಾಯಿಕ ಹಬ್ಬಗಳು ಮತ್ತು ಅದಕ್ಕೆ ಸಂಬಂಧಿಸಿದ ರಾಜ್ಯಗಳ ಒಂದು ರೀತಿಯ ಒಂದು ಪೇರಿಂಗ್ ಅನ್ನು ಅಥವಾ ಜೋಡಿಗಳನ್ನು ಪರಿಗಣಿಸಲಿಕ್ಕೆ ಇಲ್ಲಿ ಅವಕಾಶ ಇದೆ. ಸೊ ಇಲ್ಲಿ ನೀವು ಕರೆಕ್ಟ್ ಆಗಿರುವಂಥ ರಾಜ್ಯ ಮತ್ತು ಅವರಿಗೆ ಸಂಬಂಧಿಸಿದ ಅದಕ್ಕೆ ಸಂಬಂಧಿಸಿದ ಆ ಹಬ್ಬಗಳನ್ನು, ಸಾಂಪ್ರದಾಯಿಕ ಹಬ್ಬಗಳನ್ನು ನೀವು ಇಲ್ಲಿ ಗುರುತಿಸಬೇಕು. ಇಲ್ಲಿ ನಾವು ನೋಡಿದರೆ ಆಸಾಂ ಮತ್ತು ನವ್ರೆ ನೋಡಿದರೆ ಇದು ರಾಂಗ್. ಯಾಕಂತ ಹೇಳಿದರೆ ನವ್ರೆ ಎಂಬುದನ್ನು ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರು ಸೆಲೆಬ್ರೇಟ್ ಮಾಡುವಂಥದ್ದು. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಹೊಸ ವರ್ಷ ಅಂತ ಹೇಳುವಂಥ ಒಂದು ನವವರ್ಷ ಅಂತ ಹೇಳುವಂಥ ಆ ಒಂದು ಆಸ್ಪೆಕ್ಟಲ್ಲಿ ಕಾಶ್ಮೀರಿ ಪಂಡಿತರು ಆಚರಿಸುವಂಥ ಒಂದು ಸಾಂಪ್ರದಾಯಿಕ ಹಬ್ಬ ಅದು ನವ್ರೆ. ಸೊ ಇಟ್ ಇಸ್ ನಾಟ್ ಆಸಾಂ. ಅಫ್ಕೋರ್ಸ್ ಯುಗಾದಿ ಅಂದರೆ ಡೆಫಿನೆಟ್ ಆಗಿ ಅದು ನಮ್ಮ ಕರ್ನಾಟಕನೇ. ಸೊ ಡೆಫಿನೆಟ್ ಆಗಿ ಇಟ್ ಇಸ್ ಕರ್ನಾಟಕ. ಪುತ್ತಂಡು ಎಗೇನ್ ತಮಿಳರಿಗಿರುವಂಥ ಹೊಸ ವರ್ಷ, ತಮಿಳುನಾಡು, ಡೆಫಿನೆಟ್ ಆಗಿ ಕರೆಕ್ಟ್. ವಿಶು ಅಂತ ಹೇಳಿದರೆ ಇದು ಈಗ ಯುಗಾದಿಯಲ್ಲಿ ಚಾಂದ್ರಮಾನ ಯುಗಾದಿ, ಸೌರಮಾನ ಯುಗಾದಿ ಅಂತ ಇದೆ, ಹೌದಾ ಅಲ್ವಾ? ಹೆಚ್ಚಿನ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನವರು ಚಾಂದ್ರಮಾನ ಯುಗಾದಿಯನ್ನು ಆಚರಿಸ್ತಾರೆ. ಆದರೆ ದಕ್ಷಿಣ ಕನ್ನಡದ ಕೆಲವು ಭಾಗಗಳಲ್ಲಿ ಅಥವಾ ಉಡುಪಿ ದಕ್ಷಿಣ ಕನ್ನಡದ ಕೆಲವು ಭಾಗಗಳಲ್ಲಿ ಇದನ್ನು ಬಿಸು ಅಂತ ಹೇಳ್ತೇವೆ. ಅದಲ್ಲದೆ ಅದೇ ಸೌರಮಾನ ಯುಗಾದಿಯನ್ನು ವಿಶು ಅಂತ ಹೇಳಿ ನಮ್ಮ ಕೇರಳದಲ್ಲಿ ಇದನ್ನು ಆಚರಿಸ್ತಾರೆ. ಸೊ ಹಾಗಾಗಿ ಕರೆಕ್ಟ್ ಆಗಿ ಅಂತ ಹೇಳಿದರೆ ಇಟ್ ಇಸ್ ಕೇರಳ ಆ್ಯಂಡ್ ಸಮ್ ಪಾರ್ಟ್ಸ್ ಆಫ್ ಕರ್ನಾಟಕ ಇನ್ ದಕ್ಷಿಣ ಕನ್ನಡ, ಉಡುಪಿ ಆ್ಯಂಡ್ ಆಲ್ಸೋ. ಹಾಗಾಗಿ ಇಲ್ಲಿ ಕರೆಕ್ಟ್ ಉತ್ತರ ಪೇರಿಂಗ್ ಯಾವುದು ಅಂತ ಹೇಳಿದರೆ ಕರ್ನಾಟಕ ಮತ್ತು ತಮಿಳುನಾಡು. ಓಕೆ, ಸೊ 2 and 3 ಇಸ್ ಅ ರೈಟ್ ಆನ್ಸರ್. ಸೊ ಇದಕ್ಕೆ ಸಂಬಂಧಿಸಿದ ಕೆಲವು ಎಕ್ಸ್ಪ್ಲನೇಷನ್ ಇಲ್ಲಿದೆ. ಯುಗಾದಿ ಫೆಸ್ಟಿವಲ್ಗೆ ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವಾ ಅಂತ ಹೇಳ್ತಾರೆ. ಓಕೆ, ಮತ್ತು ನವವರ್ಷ, ನವ್ರೆ ಅಂತ ಹೇಳಿದರೆ ಅದು ಕಾಶ್ಮೀರಕ್ಕೆ ಸಂಬಂಧಿಸಿದ ಒಂದು ನವವರ್ಷದ ಒಂದು ಆಚರಣೆ. ದಟ್ಸ್ ಬೇಸಿಕಲಿ ಅದನ್ನು ತುಂಬ ಕೆಲವು ಕ್ವೆಶನ್ ಪೇಪರ್ಸಲ್ಲಿ ನಾನು ಗಮನಿಸಿದ್ದೇನೆ. ಸೊ ಪ್ಲೀಸ್ ಟೇಕ್ ನೋಟ್ ಆಫ್ ಇಟ್. ನವ್ರೆ ಸೆಲೆಬ್ರೇಟೆಡ್ ಬೈ ದ ಕಾಶ್ಮೀರಿ ಪಂಡಿತ್ಸ್ ಆಫ್ ಜಮ್ಮು ಕಾಶ್ಮೀರ್. ಓಕೆ, ಪುತ್ತಾಂಡು ಅಂತ ಹೇಳಿದರೆ ಡೆಫಿನೆಟ್ ಆಗಿ ಅದು ತಮಿಳರ ಹೊಸ ವರ್ಷದ ಒಂದು ಆಚರಣೆ. ದೆನ್ ವಿಶು ಈಸ್ ಅ ಇಂಡಿಯನ್ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಸ್ಪೆಷಲಿ ಇನ್ ಕೇರಳ ಆ್ಯಂಡ್ ತುಳುನಾಡು ರೀಜನ್ ಆಫ್ ಕರ್ನಾಟಕ, ಡೆಫಿನೆಟ್ಲಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 7. ಈಗ ಇದು ಹವಳಗಳಿಗೆ ಸಂಬಂಧಿಸಿದ ಒಂದು ಪ್ರಶ್ನೆ. ಓಕೆ, ಕಾರಲ್ಸ್ಗೆ ಸಂಬಂಧಿಸಿದ ಪ್ರಶ್ನೆ ಇದು. ಇದನ್ನು ಬೇರೆ ಬೇರೆ ಆಸ್ಪೆಕ್ಟ್ಸ್ಗಳಿಂದ ನಾವು ಅರ್ಥ ಮಾಡ್ಕೊಬೇಕು. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತದೆ? ಕಾರಲ್ಸ್ ಆರ್ ಮೇಡ್ ಅಪ್ ಆಫ್ ಜೆನೆಟಿಕಲಿ ಐಡೆಂಟಿಕಲ್ ಆರ್ಗನಿಸಮ್ಸ್ ಕಾಲ್ಡ್ ಎಸ್ ಪಾಲಿಪ್ಸ್. ಹವಳಗಳು ಪಾಲಿಪ್ಸ್ ಎಂದು ಕರೆಯಲ್ಪಡುವ ತಳೀಯವಾಗಿ ಒಂದೇ ರೀತಿಯ ಜೀವಿಗಳಿಂದ ಅದು ಕೂಡಿದೆ. ಓಕೆ, ಅದು ಸ್ಟೇಟ್ಮೆಂಟ್ 1. ಎರಡನೇದು, ಕಾರಲ್ ಬ್ಲೀಚಿಂಗ್ ಇಸ್ ಅ ರ್ಯಾಪಿಡ್ ವೈಟ್ನಿಂಗ್ ಆಫ್ ದ ಕಾರಲ್. ಹವಳದ ಬ್ಲೀಚಿಂಗ್ ಎಂಬುದು ಹವಳದ ತ್ವರಿತ ಬಿಳಿಯಾಗುವಿಕೆಯನ್ನು ಅಥವಾ ಬಿಳುಚುವಿಕೆಯನ್ನು ಅದು ಸೂಚಿಸುತ್ತದೆ. ಥರ್ಡ್, zooxanthellae is a chemical secreted by corals that provides them their unique and beautiful color. zooxanthellae ಎಂಬುದು ಹವಳಗಳಿಂದ ಸ್ರವಿಸುವಂಥ ಒಂದು ರಾಸಾಯನಿಕವಾಗಿದ್ದು ಅದು ಅವುಗಳ ವಿಶಿಷ್ಟ ಮತ್ತು ಸುಂದರವಾದ ಬಣ್ಣವನ್ನು ಅದಕ್ಕೆ ನೀಡುತ್ತದೆ. ಈಗ ಇದರಲ್ಲಿ ಈ 3 ಸ್ಟೇಟ್ಮೆಂಟ್ಗಳಲ್ಲಿ ಹವಳಗಳಿಗೆ ಸಂಬಂಧಿಸಿದಾಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಓಕೆ, ಸೊ ಇಲ್ಲಿ ನಾವು ಗಮನಿಸಬಹುದು ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಇದರ ಅರ್ಥ 1ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, 2ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಆದರೆ 3ನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಸೊ ಪ್ರತಿ ಸ್ಟೇಟ್ಮೆಂಟನ್ನು ಹವಳದ ಬಗ್ಗೆ ನಮಗೆ ಹೆಚ್ಚುವರಿಯಾದ ಮಾಹಿತಿ ಇದು ನಮಗೆ ಸಿಕ್ಕೊಡ್ತದೆ. ಸೊ ಅದನ್ನು ಈಚ್ ಆ್ಯಂಡ್ ಎವ್ರಿ ಸ್ಟೇಟ್ಮೆಂಟನ್ನು ನಾವು ಚೆನ್ನಾಗಿ ಅನಲೈಸ್ ಮಾಡುವ, ಹಾಗೆ ನಿಮಗೂ ಕೂಡ ಇದರಿಂದ ಬಹಳಷ್ಟು ಮಾಹಿತಿ ಸಿಗ್ತದೆ. ಈಗ ಹೆಚ್ಚಿನ ಸ್ಟೂಡೆಂಟ್ಸ್ಗಳಿಗೆ ಹವಳಗಳನ್ನು ತಮ್ಮ ಆಭರಣಗಳಲ್ಲೆಲ್ಲ ಧರಿಸಿರುವಂಥದ್ದೆಲ್ಲ ನೋಡಿದ್ದೀರಿ. ಬಟ್ ಹವಳದ ದಿಬ್ಬಗಳು, ಅದರೊಳಗಿರುವಂಥ ಜೀವಿಗಳು, ಅದರಲ್ಲಿರುವಂಥ ಇತರ ಏನು ಜೀವಿಗಳ ಇಡೀ ಒಂದು ಏನು ಇಕೋಸಿಸ್ಟಮಲ್ಲಿ ಏನೆಲ್ಲ ಇರ್ತದೆ ಎಂಬುದನ್ನು ನಾವು ಫಸ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇಲ್ಲಿ ನಾನೊಂದು ಚಿತ್ರ ಹಾಕಿದ್ದೇನೆ. ಇದನ್ನು ಸರಿಯಾಗಿ ಗಮನಿಸಿ ಸ್ಟೂಡೆಂಟ್ಸ್. ಸೊ ಹೆಚ್ಚಾಗಿ ನಾವು ಟಿವಿಯಲ್ಲೆಲ್ಲ ನೋಡಿರ್ಬೋದು. ಹವಳದ ದಿಬ್ಬಗಳು ಅಂತ ಹೇಳಿದರೆ ಹೀಗೆ ಕಲ್ಲರ್ ಆಗಿರುವಂಥ ಈ ಒಂದು ಹವಳದ ಒಂದು ರಚನೆಯನ್ನು ನಮಗೆ ಕಾಣುವಂಥದ್ದು ನಮಗೆಲ್ಲ ಗೊತ್ತಿದೆ. ಆದರೆ ಇದು ನಿರ್ದಿಷ್ಟವಾದ ಜೀವಿಗಳಲ್ಲ. ಹಾಗಿದ್ರೆ ಹವಳದಲ್ಲಿ ನಿರ್ದಿಷ್ಟವಾಗಿ ವಾಸಿಸುವಂಥ ಜೀವಿಗಳು ನಿಜವಾಗಿ ಯಾವುದು? ದಿಸ್ ಇಸ್ ನಾಟ್ ಹೋಲ್ ಆಸ್ ಎ ಲಿವಿಂಗ್ ಆರ್ಗನಿಸಮ್. ಓಕೆ, ಸೊ ಹವಳದೊಳಗಿರುವಂಥ ಜೀವಿಗಳು ಯಾವುದು ಅಂತ ಹೇಳಿದರೆ ನೋಡಿ, ಇಲ್ಲಿ ನಿಮಗೆ ಕಾಣ್ಬೋದು
ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿರುವಂಥ ಈ ಒಂದು ಅಂಶ ನಿಮಗೆ ಕಾಣ್ತದಾ? ಐ ಹೋಪ್ ಸೊ ಯು ಕ್ಯಾನ್ ಸಿ ದಿಸ್. ಟ್ರಾನ್ಸ್ಪರೆಂಟ್ ಆಗಿರುವಂಥ ಈ ಒಂದು ಜೀವಿಗಳನ್ನು ಕಾಣಬಹುದಾ? ಇದಕ್ಕೆ ಪಾಲಿಪ್ ಅಂತ ನಾವು ಹೇಳುವಂಥದ್ದು. ಇದು ಈ ಹವಳದೊಳಗೆ ವಾಸಿಸುವಂಥ ಪುಟ್ಟ ಪುಟ್ಟ ಜೀವಿಗಳು. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸ್ಮಾಲ್ ಆರ್ಗನಿಸಮ್ಸ್ ದೀಸ್ ಆರ್ ವಿಚ್ ರಿಸೈಡ್ ಇನ್ಸೈಡ್ ದಿಸ್ coral structure, hard skeleton structure. Did you understand? ಹಾಗೂ ಇಲ್ಲಿ ನಿಮಗೆ ಕಾಣುವಂತ ಬ್ರೌನಿಶ್ ಕಲರ್ ಇದು ಒಂದು ಪ್ಯಾಚ್ ಟೈಪ್ ಒಂದು ಕಾಣ್ತಾ ಇದೆಯಾ ನಿಮಗೆ? ಐ ಹೋಪ್ ಸೊ ಯು ಕ್ಯಾನ್ ಸಿ. ಇದು ಇಟ್ ಈಸ್ ಝೂಕ್ಸಾಂಥಲೆ ಪಾಚಿ. ಪಾಚಿ ಅಂತ ಹೇಳಿದ್ರೆ ಇದಕ್ಕೆ ನಾವು ಒಂದು ನಿಮಿಷ, ಪಾಚಿ ಅಂತ ಹೇಳಿದ್ರೆ ಇಂಗ್ಲಿಷ್ನಲ್ಲಿ ಇದಕ್ಕೆ ಆಲ್ಗೆ ಅಂತ ಹೇಳ್ತೇವೆ. ಓಕೆ, ಪಾಚಿ. ಸೊ ಈ ಪಾಚಿ ಇದೆಯಲ್ಲ ಈ ಪಾಲಿಪ್ನೊಳಗೆ, ಸೊ ಇಲ್ಲಿ ಎರಡು ವಿಷಯಗಳು ನಮಗೆ ಗಮನಕ್ಕೆ ಬಂತು. ಒಂದು, ಈ ಹವಳದ ದಿಬ್ಬದೊಳಗಿರುವಂತ ಈ ಜೀವಿಗಳು, ಅದಕ್ಕೆ ಏನ್ ಹೇಳ್ತೇವೆ? ಪಾಲಿಪ್ ಅಂತ ಹೇಳ್ತೇವೆ. ಆ ಪಾಲಿಪ್ನ ಒಳಗಡೆ ಈ ರೀತಿಯ ಪಾಚಿ, ಆ ಪಾಚಿಗೆ ಹೆಸರೇನು ಹೇಳಿ? ಝೂಕ್ಸಾಂಥೆಲೆ. ಝೂಕ್ಸಾಂಥೆಲೆ ಅಂತ ಹೇಳುವಂತ ಈ ಪಾಚಿ ಇದೆಯಲ್ಲ, ಇದು ಈ ಒಂದು ಪಾಲಿಪ್ನ ಒಳಗೆ ಈ ರೀತಿ ಹಲವಾರು ಇರ್ತದೆ, ಸುಮಾರು ಸಂಖ್ಯೆಯಲ್ಲಿ ಇರ್ತದೆ. ಇದು ಈ ಹವಳಕ್ಕೆ ಈ ನಾನಾ ರೀತಿಯ ಬಣ್ಣಗಳನ್ನು ಕೊಡುವಂಥದ್ದು. ಆಲ್ವೇಸ್ ರಿಮೆಂಬರ್, ಆ ಹವಳದ ಒಳಗೆ ಇರುವಂತ ಈ ಒಂದು ಪಾಲಿಪ್ಗಳಿಗೆ ನಿಜವಾಗಿ ದೇ ಆರ್ ಟ್ರಾನ್ಸ್ಲೂಸೆಂಟ್ ಅಥವಾ ಟ್ರಾನ್ಸ್ಪರೆಂಟ್ ಇನ್ ಕಲರ್. ಇಲ್ಲಿ ಕಾಣ್ತದಲ್ಲ ಆ ರೀತಿಯಾಗಿರ್ತದೆ, ನೀರಿನ ಬಣ್ಣನೇ ಇರ್ತದೆ ಒಂಥರ ಟ್ರಾನ್ಸ್ಪರೆಂಟ್ ಆಗಿ. ಆದರೆ ಆ ಒಂದು ಪಾಲಿಪ್ನ ಒಳಗೆ ಈ ಸಣ್ಣ ಪುಟ್ಟದಾಗಿರುವಂಥ ಪಾಚಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಇರ್ತದೆ. ಅದು ಓವರ್ ಆಲ್ ಆಗಿ ಈ ಒಂದು ಹವಳದ ದಿಬ್ಬಕ್ಕೆ ಒಂದು ರೀತಿಯ ಬಣ್ಣವನ್ನು ಕೊಡುವಂಥದ್ದು. ಸೊ ಇಷ್ಟು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸೊ ಇನ್ನೊಂದು ವಿಷಯ ಇಲ್ಲಿ ನೀವು ನಿಮ್ಮ ಗಮನಕ್ಕೆ ತರುವಂಥದ್ದು ಕಾರಲ್ ಬ್ಲೀಚಿಂಗ್ ಅಂತ ನೀವು ಕೇಳಿರ್ಬೋದು. ಕಾರಲ್ ಬ್ಲೀಚಿಂಗ್ ಅಂದ್ರೆ ಏನು ಅಂತ ಹೇಳಿದ್ರೆ, ಈ ಪರಿಸರ ಮಾಲಿನ್ಯದಿಂದ ಅಥವಾ ಕಡಲ ಮಾಲಿನ್ಯ ಇರ್ಬೋದು, ನೀರಿನ ಮಾಲಿನ್ಯ ಇರ್ಬೋದು, ಹಾಗೂ ಕಡಲಿನಲ್ಲಿ ಉಷ್ಣತೆಯ ಪ್ರಮಾಣದಲ್ಲಿ ಸಾಕಷ್ಟು ಒಂದು ಏರುಪೇರಾಗುವಾಗ, ಬಿಕಾಸ್ ದಿಸ್ ಕಾರಲ್ ಇಕೋಸಿಸ್ಟಮ್ ಇಸ್ ವೆರಿ ವೆರಿ ಸೆನ್ಸಿಟಿವ್. ಈ ಹವಳ ಪರಿಸರ ವ್ಯವಸ್ಥೆ ಇದೆಯಲ್ಲ ಅದು ತುಂಬಾ ತುಂಬಾ ಸೂಕ್ಷ್ಮವಾಗಿರುವಂಥದ್ದು. ಸೊ ಕೆಲವೆಲ್ಲ ಬೇರೆ ಬೇರೆ ನಾನಾ ಮಾನವನ ಚಟುವಟಿಕೆಗಳಿಂದ ಯಾವಾಗ ಸಾಗರದಲ್ಲಿನ ಈ ತಾಪಮಾನದಲ್ಲಿ ಏರಿಳಿತಗಳು ಬಹಳಷ್ಟು ಉಂಟಾಗ್ತದೆ, ಆಗ ಮೊದಲಿಗೆ ಅದು ಎಫೆಕ್ಟ್ ಆಗುವಂತ ಒಂದು ಜೀವಿ ಯಾವುದು ಅಂತ ಹೇಳಿದ್ರೆ ಈ ಝೂಕ್ಸಾಂಥೆಲೆ. ಈ ಪಾಚಿಗಳು ಮೊದಲನೇದಾಗಿ ಅದು ನಶಿಸಿ ಹೋಗ್ತದೆ. ಸೊ ಪಾಚಿಗಳು ಈ ಪಾಲಿಪ್ನೊಳಗೆ ನಶಿಸಿ ಹೋಗುವಾಗ ಹೇಗೆ ಕಾಣ್ತದೆ? ಆ ಪಾಲಿಪ್ಗಳಿಗೆ ಬಣ್ಣವೇ ಇಲ್ಲದಾಗಿ ಹೋಗ್ತದೆ. ಸೊ ಹಾಗಾಗಿ ಈ ಎಲ್ಲ ಕಾರಲ್ಗಳು ಬೆಳಿಚ್ಚಾಗಿ ಕಾಣುವಂಥದ್ದು. ಡಿಡ್ ಯು ಅಂಡರ್ಸ್ಟ್ಯಾಂಡ್? ದಟ್ ಈಸ್ ಕಾಲ್ಡ್ ಆಸ್ ಕಾರಲ್ ಬ್ಲೀಚಿಂಗ್. ಓಕೆ, ಸೊ ಅದಕ್ಕೆ ಕಾರಣಗಳು ನಾನಾ ಇದೆ. ಇಲ್ಲಿ ನಾವೀಗ ಈ ಸ್ಟೇಟ್ಮೆಂಟ್ಗಳ ಕಡೆಗೆ ಬರುವ. ಸೊ ಒಟ್ಟಾರೆಯಾಗಿ ಸ್ಟೇಟ್ಮೆಂಟ್ ಒಂದು ಡೆಫಿನೆಟ್ಲಿ ಕರೆಕ್ಟ್. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹವಳಗಳು ಪಾಲಿಪ್ಸ್ ಎಂದು ಕರೆಯಲ್ಪಡುವ ಸ್ಥಳೀಯವಾಗಿ ಒಂದೇ ರೀತಿಯ ಜೀವಿಗಳಿಂದ ಅದು ಕೂಡಿದೆ. ಓಕೆ, ಸೊ ಡೆಫಿನೆಟ್ಲಿ ಅದು ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್. ಎರಡನೇದು, ಕಾರಲ್ ಬ್ಲೀಚಿಂಗ್ ಇಸ್ ಅ ರ್ಯಾಪಿಡ್ ವೈಟನಿಂಗ್ ಆಫ್ ದ ಕಾರಲ್. ಹವಳದ ಬ್ಲೀಚಿಂಗ್ ಅಂದ್ರೆ ಅದು ಹವಳ ತ್ವರಿತವಾಗಿ ಬಿಳಿಚಾಗುವಿಕೆ. ಕಾರಣ ಹೇಳಿದ್ದೇನೆ ನಿಮಗೆ. ಮೂರನೇ ಸ್ಟೇಟ್ಮೆಂಟ್, ಝೂಕ್ಸಾಂಥೆಲೆ ಇಸ್ ಅ ಕೆಮಿಕಲ್ ಸೆಕ್ರೇಟೆಡ್ ಬೈ ದ ಕಾರಲ್ಸ್ ಅಂತ ಇದೆ. ಅದು ತಪ್ಪು. ಝೂಕ್ಸಾಂಥೆಲೆ ಅಂತ ಹೇಳಿದ್ರೆ ಹವಳಗಳಿಂದ ಸ್ರವಿಸುವಂತ ರಾಸಾಯನಿಕ ಅಲ್ಲವೇ ಅಲ್ಲ. ಹಾಗಿದ್ರೆ ಏನು ಝೂಕ್ಸಾಂಥೆಲೆ ಅಂತ ಹೇಳಿದ್ರೆ? ಅದು ಏನಿಲ್ಲದ್ರೂ ಕೂಡ ಹವಳದ ಪಾಲಿಪ್ನ ಒಳಗೆ ಇರುವಂತ ಒಂದು ಪಾಚಿ. ಇಟ್ ಇಸ್ ಬೇಸಿಕಲಿ ಅನ್ ಆಲ್ಗೆ ದಟ್ ರಿಸೈಡ್ಸ್ ಇನ್ಸೈಡ್ ದ ಪಾಲಿಪ್ ಆರ್ಗನಿಸಮ್ಸ್ ಆಫ್ ದ ಕಾರಲ್. ಈ ಪಾಚಿ ಮತ್ತು ಆ ಒಂದು ಆ ಒಂದು ಪಾಲಿಪ್ ಏನಿದೆ ಅದರ ಮಧ್ಯೆ ಒಂದು ಸುಂದರವಾದಂತಹ ಒಂದು ಸಂಬಂಧ ಇದೆ. ಇದನ್ನು ಕೂಡ ನಾವು ತಿಳ್ಕೊಬೇಕು. ಇದನ್ನು ಇಕಾಲಜಿಯಲ್ಲಿ ಮ್ಯೂಚುವಲಿಸ್ಟಿಕ್ ಸಿಂಬಯೋಟಿಕ್ ಅಂತ ನಾವು ಹೇಳ್ತೇವೆ. ಪರಸ್ಪರ ಸಹಜೀವನ ಅಂತ ಹೇಳ್ತೇವೆ. ಕೊಡು ತೆಗೆದುಕೊಳ್ಳುವಂತ ಒಂದು ಪ್ರಕ್ರಿಯೆ. ಸೊ ಒಟ್ಟಾರೆಯಾಗಿ ಆ ಪಾಲಿಪ್ ಏನಿದೆ ಅದು ಆ ಪಾಚಿಯನ್ನು ತನ್ನೊಳಗಿರ್ಲಿಕ್ಕೆ ಅದು ಅವಕಾಶ ಮಾಡಿಕೊಡ್ತದೆ. ಹೌದಾ ಅಲ್ವಾ? ಹಾಗೂ ಆ ಪಾಚಿಯು ಕೂಡ ಈ ಒಂದು ಸಮುದ್ರದ ಉಪ್ಪಿನಂಶವನ್ನು ಅದು ಆ ಹಾರ್ಡ್ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಈ ಒಂದು ಪಾಲಿಪ್, ಟ್ರಾನ್ಸ್ಪರೆಂಟ್ ಆಗಿರುವಂತಹ ಪಾಲಿಪ್ಗೆ ಅದು ಸಹಕಾರಿಯಾಗ್ತದೆ. ಈ ಪಾಲಿಪ್ನ ಸುತ್ತ ಏನು ಗಟ್ಟಿಯಾದಂತ ಆ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಆ ಒಂದು ಕಾರಲ್ ಹಾರ್ಡ್ ಶೆಲ್ ಅನ್ನು ನಾವು ಕಾಣ್ತೇವೆ ನೋಡಿ, ಅದಕ್ಕೆ ಈ ಒಂದು ಪಾಚಿ, ಆ ಪಾಲಿಪ್ನ ಒಳಗಿರುವಂತಹ ಪಾಚಿಯು ಕೂಡ ಸಹಕಾರಿ ಆಗ್ತದೆ. ಸೊ ಎರಡೂ ಜೀವಿಗಳಿಗೂ ಕೂಡ ಒಂದು ಪರಸ್ಪರ ಒಂದು ಸಹಯೋಗಕ್ಕೆ ಇಲ್ಲಿ ಅವಕಾಶ ಇರುವ ಕಾರಣ ಪ್ರಕೃತಿಯಲ್ಲಿ ಇದನ್ನು ನಾವು ಅಥವಾ ಇಕಾಲಜಿಯಲ್ಲಿ ಅದನ್ನು ನಾವು ಮ್ಯೂಚುವಲಿಸ್ಟಿಕ್ ಸಿಂಬಯೋಟಿಕ್ ಅಂತ ಹೇಳುವಂಥದ್ದು. ಓಕೆ, ಸೊ ಹಾಗಾಗಿ
ಇದು ನೀವು ಇನ್ನೊಂದು ಹೆಚ್ಚುವರಿಯಾದ ವಿಷಯ ಅರ್ಥ ಮಾಡ್ಕೊಬೇಕು. ಓಕೆ, ಈಗ ಕ್ವೆಶ್ಚನ್ ನಂಬರ್ 8, ಕೋಡೆಕ್ಸ್ ಎಲಿಮೆಂಟಾರಿಸ್. ಓಕೆ, ಕೋಡೆಕ್ಸ್ ಎಲಿಮೆಂಟಾರಿಸ್ ಅಂತ ಹೇಳುವಂಥದ್ದು ಒಂದು ಅಂತಾರಾಷ್ಟ್ರೀಯ ಆಹಾರ ಮಾನದಂಡಗಳ ಒಂದು ಸಂಗ್ರಹವಾಗಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಒಂದು ಹೇಳ್ತದೆ. ಸೆಕೆಂಡ್ ಸ್ಟೇಟ್ಮೆಂಟ್, ಕೋಡೆಕ್ಸ್ ಎಲಿಮೆಂಟಾರಿಸ್ ಆಯೋಗವನ್ನು ಆಹಾರ ಮತ್ತು ಕೃಷಿ ಸಂಸ್ಥೆ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯು ಜಂಟಿಯಾಗಿ ಸ್ಥಾಪಿಸಿದೆ ಅಂತ ಹೇಳ್ತದೆ. ಸೊ ಮೇಲ್ಕಂಡ ಎರಡೂ ಸ್ಟೇಟ್ಮೆಂಟ್ಗಳಿಗೆ ಸಂಬಂಧಿಸಿದಾಗಿ ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್ ಯಾವುದು? ಆಫ್ ಕೋರ್ಸ್ ಆಪ್ಷನ್ ಸಿ ಕರೆಕ್ಟ್ ಆಗಿರುವಂತಹ ಉತ್ತರ. ಫಸ್ಟ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್. ಹಾಗಿದ್ರೆ ಕೋಡೆಕ್ಸ್ ಅಂದ್ರೆ ಏನು? ಕೋಡೆಕ್ಸ್ ಎಲಿಮೆಂಟಾರಿಸ್ ಅಂದ್ರೆ ಏನು? ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈಗ ನಮ್ಮ ದೇಶದಲ್ಲಿ ನೋಡಿ, ಆಹಾರ ಸಾಮಗ್ರಿಗಳ ಉತ್ಪಾದನೆಗೆ ಸಂಬಂಧಿಸಿದಾಗಿ ಕೆಲವೆಲ್ಲ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ಸ್ ಇದೆ. ಸ್ಟ್ಯಾಂಡರ್ಡ್ ಅಂದ್ರೆ ಆಹಾರ ಸಂರಕ್ಷಣೆಗೆ ಒಂದು ಸರ್ಟಿಫೈ ಮಾಡುವಂತ ಎಲ್ಲ ಕೆಲವೆಲ್ಲ ಸಂಸ್ಥೆಗಳಿದೆ. ಆಗ್ಮಾರ್ಕ್ ಇರ್ಬೋದು, FSSAI ಇರ್ಬೋದು, ಹೌದಾ ಅಲ್ವಾ? ಸೊ ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಸ್ಕರಿಸಿದ ಆಹಾರಗಳು, ಅರೆ ಸಂಸ್ಕರಿಸಿದ ಆಹಾರಗಳು, ಪ್ರಿಸರ್ವೇಟಿವ್ಸ್ ಇರ್ಬೋದು, ಎಡಿಟಿವ್ಸ್ ಇರ್ಬೋದು, ಸೊ ಈ ಎಲ್ಲ ಒಂದು ಆಹಾರ ಸಾಮಗ್ರಿಗಳಿಗೆ ಸಂಬಂಧಿಸಿದಾಗಿ ಎಲ್ಲೂ ಕೂಡ ಲೋಪ ಆಗದ ರೀತಿಯಲ್ಲಿ, ಆಹಾರದ ಮೇಲೆ ವ್ಯತಿರಿಕ್ತವಾದ ಯಾವುದೇ ರೀತಿಯ ಲೋಪಗಳು ಬರದ ರೀತಿಯಲ್ಲಿ ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡಿ ಕೆಲವೆಲ್ಲ ಮಾನದಂಡಗಳ ಆಧಾರದಲ್ಲಿ ನಿರ್ವಹಿಸುವಂತ ಅಥವಾ ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡುವ ಸಂಸ್ಥೆಯೇ ಕೋಡೆಕ್ಸ್. ಸೊ ಡೆಫಿನೆಟ್ ಆಗಿ ಕೋಡೆಕ್ಸ್ ಎಂಬುದು ಕರೆಕ್ಟ್ ಉತ್ತರ. ಓಕೆ, ಎರಡನೇದು, ಈ ಕೋಡೆಕ್ಸ್ ಎಲಿಮೆಂಟರೀಸ್ ಕಮಿಷನ್, ಈ ಕೋಡೆಕ್ಸ್ ಎಲಿಮೆಂಟಾರಿಸ್ ಎಂಬುದು ಇದರ ಈ ಒಂದು ಆಯೋಗದ ಮೂಲಕ ಅದು ಅಸ್ತಿತ್ವಕ್ಕೆ ಬಂದಿರುವಂಥದ್ದು, ಕೋಡೆಕ್ಸ್ ಎಲಿಮೆಂಟಾರಿಸ್ ಆಯೋಗ. ಸೊ ಈ ಆಯೋಗವನ್ನು ಯಾರು ಸೃಷ್ಟಿ ಮಾಡಿದ್ರು ಅಥವಾ ಯಾರು ಸ್ಥಾಪಿಸಿದ್ರು ಅಂತ ಹೇಳಿದ್ರೆ, ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ, ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಕೇಳಿದಿರಲ್ಲ, ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ಇದು, ಅದು ಮತ್ತು ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ. ಸೊ ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ. FAO, the CAC, the Codex Alimentaris, is a joint establishment of Food and Agricultural Organization and the World Health Organization. So both the statements are right. So definitely option C is the right answer. ಸೊ ಇದು ಹೆಚ್ಚುವರಿಯಾದ ಕೆಲವೆಲ್ಲ ಇನ್ಫಾರ್ಮೇಷನ್ಗಳು. ಇಲ್ಲಿ ನಾನು ಏನು ಹೇಳಿದ್ದೇನೆ ಅಂತ ಹೇಳಿದ್ರೆ, ಹೌದು, CAC ಇಸ್ ಡೆಫಿನೆಟ್ಲಿ FAO ಮತ್ತು WHO ಇದರ ಒಂದು ಜಂಟಿ ಅಸ್ತಿತ್ವದಲ್ಲಿ ಮೂಡಿ ಬಂದಂತ ಒಂದು ವಿಶೇಷವಾದಂತಹ ಒಂದು ಸಂಸ್ಥೆ. 1963ರಲ್ಲಿ ಮುಖ್ಯವಾಗಿ ಆಹಾರ ಸಾಮಗ್ರಿಗಳಿಗೆ ಸಂಬಂಧಿಸಿದ ಒಂದು ಸ್ಟ್ಯಾಂಡರ್ಡೈಸೇಷನ್ ಪ್ರೋಗ್ರಾಮ್ ಅಂತ ನಾವು ಹೇಳ್ಬೋದು. ಸೊ CACಯ ಒಂದು ಕೇಂದ್ರ ಕಚೇರಿ ರೋಮ್ನಲ್ಲಿರುವಂಥದ್ದು. FAOನ ಹೆಡ್ ಕ್ವಾರ್ಟರ್ಸ್ ರೋಮಲ್ಲಿದೆ. ಸೊ ಅದರದ್ದು ಕೂಡ ಕೇಂದ್ರ ಕಚೇರಿ ರೋಮಲ್ಲಿರೋದು. ಇದರ ಮುಖ್ಯ ಉದ್ದೇಶ ನೋಡಿ, ಟು ಪ್ರೊಟೆಕ್ಟ್ ದ ಹೆಲ್ತ್ ಆಫ್ ಕನ್ಸ್ಯೂಮರ್ಸ್ ಅಂಡ್ ಎನ್ಶ್ಯೂರ್ ಫೇರ್ ಪ್ರಾಕ್ಟೀಸಸ್ ಇನ್ ಫುಡ್ ಟ್ರೇಡ್. ಸೊ ಆಹಾರ ವ್ಯಾಪಾರ ಮತ್ತು ವ್ಯವಹಾರಗಳಿಗೆ ಸಂಬಂಧಿಸಿದಾಗೆ ಗ್ರಾಹಕರ ಆರೋಗ್ಯ ಮತ್ತು ಉತ್ತಮ ರೀತಿಯ ವಿಧಿವಿಧಾನಗಳನ್ನು ಆಹಾರ ಸಂರಕ್ಷಣೆಯಲ್ಲಿ ಅನುಸರಿಸುವುದು ಈ ಒಂದು ಸಂಸ್ಥೆಯ ಪ್ರಮುಖವಾದಂಥ ಉದ್ದೇಶ. ಈಗ ಸರಿಸುಮಾರು 189 ಕೋಡೆಕ್ಸ್ ಮೆಂಬರ್ಸ್ಗಳಿದ್ದಾರೆ ಹಾಗೂ ಭಾರತ ಕೂಡ ಈ ಒಂದು ಕೋಡೆಕ್ಸ್ನ ಮೆಂಬರ್ ಆಗಿದೆ. ಸೊ ಇಷ್ಟು ನಾವು ತಿಳ್ಕೊಬೇಕು. ಓಕೆ, ಕ್ವೆಶ್ಚನ್ ನಂಬರ್ 9, ಇದೊಂದು ಹಿಸ್ಟ್ರಿಗೆ ಸಂಬಂಧಿಸಿದ ಪ್ರಶ್ನೆ. ಓಕೆ, ಈಗ ಜೈನ ಧರ್ಮವು ಅಹಿಂಸಾ ಮತ್ತು ಅಹಿಂಸೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಅಂದ್ರೆ ಅತಿ ಒತ್ತು ಕೊಡ್ತದೆ. ಎರಡನೇದು, ಜೈನ ಧರ್ಮದಲ್ಲಿ ಬ್ರಹ್ಮಚಾರ್ಯ ಬೋಧನೆಯನ್ನು ಮೊದಲ ತೀರ್ಥಂಕರರಾದ ಋಷಭನಾಥರು ನೀಡಿದರು. ಥರ್ಡ್, ಜೈನಿಸಮ್ ಕಂಡೆಮ್ಸ್ ದ ವರ್ಣ ಸಿಸ್ಟಮ್. ಜೈನ ಧರ್ಮವು ವರ್ಣ ವ್ಯವಸ್ಥೆಯನ್ನು ಖಂಡಿಸ್ತದೆ. ಈಗ ಇದರಲ್ಲಿ ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್ ಯಾವುದು? ಹೌದು, ಇಲ್ಲಿ ನಿಮ್ಮ ಆಪ್ಷನ್ ಸಿ, ಒನ್ ಓನ್ಲಿ ಇಸ್ ಅ ರೈಟ್ ಸ್ಟೇಟ್ಮೆಂಟ್. First is the right statement, second and third are the wrong statements. ಯಾಕೆ second and third wrong? ಸೊ ಇದನ್ನು ನಾವು ತಿಳ್ಕೊಂಡು, ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಜೈನ ಧರ್ಮ ಅದು ಬಹುಮುಖ್ಯವಾಗಿ ಅಹಿಂಸೆಯ ಒಂದು ಪ್ರತಿಪಾದನೆಗೆ ತುಂಬ ಪ್ರಾಮುಖ್ಯತೆ ಹಾಗೂ ಒತ್ತನ್ನು ಕೊಡುವಂಥ ಧರ್ಮ, ಹೌದಾ ಅಲ್ವಾ? ಈಗ ಎರಡನೇ ಸ್ಟೇಟ್ಮೆಂಟ್ ಏನಿದೆ, ಟೀಚಿಂಗ್ ಆಫ್ ಬ್ರಹ್ಮಚರ್ಯ ಇನ್ ಜೈನಿಸಮ್. ಸೊ ಇದಕ್ಕಿಂತ ಮುಂಚೆ ಐ ವಾಂಟ್ ಯು ಟು ಸಿ ದಿಸ್ ಸ್ಲೈಡ್. ಓಕೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಜೈನಿಸಮ್ ಅಲ್ಲಿ 5 ಮಹಾವ್ರತಗಳ ಒಂದು ಪಾಲನೆಯನ್ನು ಮಾಡ್ತಾರೆ. ಏನದು? ಅಹಿಂಸಾ, ಸತ್ಯ, ಆಸ್ತೇಯ. ಆಸ್ತೇಯ ಅಂತ ಹೇಳಿದ್ರೆ ಯಾರದನ್ನು ಕೂಡ ಕದಿಯದೇ ಇರುವುದು, ಯಾರ ಸೊತ್ತನ್ನು ಕೂಡ ತನ್ನದಾಗಿಸದೇ ಇರುವುದು. ಇನ್ನು ಅಪರಿಗ್ರಹ ಅಂದ್ರೆ ಯಾವುದೇ ಒಂದು ವಿಷಯ ಅಥವಾ ವಸ್ತುಗಳಿಗೆ ನಾವು ಹೆಚ್ಚಾಗಿ ಅದಕ್ಕೆ ಒಂದು ಅಟ್ಯಾಚ್ಮೆಂಟ್ ಅನ್ನು ಹೊಂದದೇ ಇರುವಂಥದ್ದು.
ಕೊನೆಯದಾಗಿ 5ನೇದು ಬ್ರಹ್ಮಚರ್ಯ, ಅಂದರೆ ಬ್ರಹ್ಮಚರ್ಯ ಪಾಲನೆ, ಸೆಲಿಬಸಿ ಅಂತ ಹೇಳುವಂಥದ್ದು. ಈಗ ಈ ಬ್ರಹ್ಮಚರ್ಯ ಪಾಲನೆಯ ಈ ಒಂದು ಸೆಲಿಬಸಿಗೆ ಸಂಬಂಧಿಸಿದಾಗೆ ಅದನ್ನು ತಿಳಿಸಿಕೊಟ್ಟವರು ಯಾರು ಅಂತ ಹೇಳಿದರೆ ಅದು ಮಹಾವೀರ. 24ನೇ ತೀರ್ಥಂಕರರಾದ ಮಹಾವೀರರು ಅದನ್ನು ತಿಳಿಸಿದರೆ ಹೊರತು ಇಟ್ ಈಸ್ ನಾಟ್ ಋಷಭನಾಥ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ 2 ಅದು ಋಷಭನಾಥ ಅಲ್ಲ, ಬಟ್ ಇಟ್ ಈಸ್ 24 ತೀರ್ಥಂಕರ ಮಹಾವೀರ. ಮತ್ತು ಜೈನ ಧರ್ಮದ ಯಾವುದೇ ರೀತಿಯ ಸಾಹಿತ್ಯದಲ್ಲೂ ಕೂಡ ವರ್ಣ ವ್ಯವಸ್ಥೆಯನ್ನು ಖಂಡಿಸುವಂತ ಯಾವುದೇ ಉಲ್ಲೇಖವನ್ನು ನಾವು ಕಾಣುವುದಿಲ್ಲ. ಯಾಕಂದ್ರೆ ಜೈನ ಧರ್ಮ ಹೆಚ್ಚಾಗಿ ವ್ಯಕ್ತಿಯನ್ನು ಕಟ್ಟುನಿಟ್ಟಾಗಿ ಒಂದು ರೀತಿ ಸಂಯಮಗೊಳಿಸಲಿಕ್ಕೆ ಮಾಡುವಂತ ಒಂದು ಐಡಿಯಾಲಜೀಸ್ ಅಥವಾ ಶಿಸ್ತಿಗೆ ಸಂಬಂಧಿಸಿದ ಒಂದು ಒತ್ತನ್ನು ಹೆಚ್ಚು ಕೊಡುವುದೇ ಬಿಟ್ಟರೆ ಸಾಮಾಜಿಕವಾಗಿರುವಂಥ ಈ ಪಿಡುಗುಗಳ ಕುರಿತಾಗಿ ಅದು ಹೆಚ್ಚಾಗಿ ಅದರ ಬಗ್ಗೆ ಉಲ್ಲೇಖಗಳನ್ನು ನಾವು ಕಾಣುವುದಿಲ್ಲ. ಸೊ ವರ್ಣ ವ್ಯವಸ್ಥೆ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ವರ್ಣ ವ್ಯವಸ್ಥೆಯಿಂದ ಆನಂತರ ಜಾತಿ ಪದ್ಧತಿ ಹುಟ್ಕೊಂಡಿರುವಂಥದ್ದು ಕೂಡ ಗೊತ್ತಿದೆ ನಿಮಗೆ. ಸೊ ಇಲ್ಲಿ ಜೈನ ಧರ್ಮವು ವರ್ಣ ವ್ಯವಸ್ಥೆಯನ್ನು ಖಂಡಿಸಿರುವಂಥ ಯಾವುದೇ ಉಲ್ಲೇಖಗಳು ಕೂಡ ನಾವು ಕಾಣುವುದಿಲ್ಲ. ಸೊ ಹಾಗಾಗಿ ಸೆಕೆಂಡ್ ಅಂಡ್ ಥರ್ಡ್ ಸ್ಟೇಟ್ಮೆಂಟ್ ಆರ್ ರಾಂಗ್. ಓನ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರೈಟ್. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಓಕೆ, ಇದು ಕೊನೆ ಪ್ರಶ್ನೆ ಇವತ್ತಿನ ಸೆಷನ್ನ. ಸೊ ಈ ಕಾಡುಗಳನ್ನು ಮಾನ್ಸೂನ್ ಕಾಡುಗಳು ಅಥವಾ ಮಾನ್ಸೂನ್ ಫಾರೆಸ್ಟ್ ಎಂದು ಕರೆಯುತ್ತಾರೆ. ಈ ಕಾಡುಗಳು ಹಿಮಾಲಯದ ತಪ್ಪಲಿನಲ್ಲಿ ಮತ್ತು ಪಶ್ಚಿಮ ಘಟ್ಟದ ಪೂರ್ವ ಇಳಿಜಾರಿನಲ್ಲಿ ಕಂಡುಬರುತ್ತದೆ. ಥರ್ಡ್ ಸ್ಟೇಟ್ಮೆಂಟ್, ತೇಗ, ಸಾಲ್ಮರ, ಶ್ರೀಗಂಧದ ಮರ, ಮಹುವ, ತೆಂಡು ಮರಗಳು ಈ ಎಲ್ಲ ಕಾಡುಗಳ ಸಾಮಾನ್ಯ ಮರಗಳಾಗಿವೆ. ಸೊ ಈ ಎಲ್ಲ 3 ಸ್ಟೇಟ್ಮೆಂಟ್ಗಳು ಭಾರತದ ಈ ಕೆಳಗಿನ ಯಾವ ಕಾಡುಗಳನ್ನು ಹೆಚ್ಚು ಸೂಕ್ತವಾಗಿ ವಿವರಿಸುತ್ತದೆ? ಆಫ್ ಕೋರ್ಸ್, ಇಫ್ ಯೋರ್ ಆನ್ಸರ್ ಈಸ್ ಆಪ್ಷನ್ ಸಿ, ಡೆಫಿನೆಟ್ಲಿ ಇಟ್ ಈಸ್ ಅ ರೈಟ್ ಆನ್ಸರ್. ಉಷ್ಣವಲಯದ ಪತನಶೀಲ ಕಾಡುಗಳು, ಅವುಗಳನ್ನು ಮಾನ್ಸೂನ್ ಫಾರೆಸ್ಟ್ಗಳು ಅಂತಲೂ ಕೂಡ ಕರೆಯುತ್ತಾರೆ. ಎರಡನೇದಾಗಿ ಹಿಮಾಲಯದ ತಪ್ಪಲಿನ ಕೆಲ ಭಾಗದಲ್ಲಿ ಮತ್ತು ಪಶ್ಚಿಮ ಘಟ್ಟದ ಪೂರ್ವ ಇಳಿಜಾರಿನಲ್ಲಿ ಈ ಕಾಡುಗಳನ್ನು ಕಾಣ್ತೇವೆ. ಈಗ ಪಶ್ಚಿಮ ಘಟ್ಟಗಳ ಪೂರ್ವ ಇಳಿಜಾರು ಅಂತ ಹೇಳಿದ್ರೆ ಇಲ್ಲಿ ಗಮನಿಸಿ ನೋಡಿ, ಇದು ಪಶ್ಚಿಮ ಘಟ್ಟಗಳ ಒಂದು ಶ್ರೇಣಿ ಅಂತ ಹೇಳಿದ್ರೆ ಇದು ಈ ಆಸ್ಪೆಕ್ಟ್ ಅನ್ನು ನೀವು ಜಾಗ್ರಫಿಯಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಯ್ತಾ. ಈ ಡಾರ್ಕ್ ಗ್ರೀನ್ ಅಲ್ಲಿ ಇದೆಯಲ್ಲ, ಕಡು ಹಸಿರು ಬಣ್ಣದಲ್ಲಿರುವಂಥದ್ದು, ಇದು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳಿಗೆ ಸಂಬಂಧಿಸಿದು. ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಎಂಬುದು ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗದಲ್ಲಿದ್ದರೆ, ಅದೇ ಪಶ್ಚಿಮ ಘಟ್ಟದ ಪೂರ್ವ ಭಾಗದಲ್ಲಿ ಈ ಲೈಟ್ ಗ್ರೀನ್ ಇದೆಯಲ್ಲ, ಅಲ್ಲಿ ನಾವು ಉಷ್ಣವಲಯದ ಪತನಶೀಲ ಕಾಡುಗಳನ್ನು ಕಾಣಬಹುದು. ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಂದ್ರೆ ಉಷ್ಣವಲಯದ ಪತನಶೀಲ ಕಾಡುಗಳು. ಪತನಶೀಲ ಕಾಡುಗಳ ಮುಖ್ಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರ್ತದೆ ಹೇಳಿ, ಸಮ್ಮರಲ್ಲಿ ಎಲೆಗಳೆಲ್ಲ ಅದು ಉದುರು ಹೋಗುವಂಥದ್ದು, ಹೌದಾ ಅಲ್ವಾ? ಸೊ ಹಾಗಾಗಿ ಈ ಎಲ್ಲ ಮರಗಳು ನಾವು ಹೇಳಿದಾಗೆ ತೇಗದ ಮರ ಇರ್ಬೋದು, ಸಾಲ್ ಮರಗಳಿರ್ಬೋದು, ಶ್ರೀಗಂಧದ ಮರ ಇರ್ಬೋದು, ಕುಸುಮ್, ಮಹುವ, ಆಮ್ಲ, ಈ ಎಲ್ಲ ಗಿಡಗಳು, ಈ ಎಲ್ಲ ಮರಗಳು ಉಷ್ಣವಲಯದ ಈ ಒಂದು ಪತನಶೀಲ ಕಾಡುಗಳ ಒಂದು ಸೂಕ್ತ ಅಂದ್ರೆ ಆ ಪ್ರದೇಶದಲ್ಲಿ ಹೆಚ್ಚುವರಿಯಾಗಿ ಬೆಳೆಯುವಂಥದ್ದು. ಸೊ ಇಲ್ಲಿ ನಾವು ಕಾಣಬಹುದು ಹಿಮಾಲಯದ ತಪ್ಪಲು ಭಾಗದಲ್ಲಿ ಮತ್ತು ಈ ಲೈಟ್ ಗ್ರೀನ್ ಅಲ್ಲಿ ಇರುವಂತಹ ಹೆಚ್ಚಿನ ಭಾಗಗಳಲ್ಲಿ ಈ ಒಂದು ಡೆಸಿಡಿಯಸ್ ಫಾರೆಸ್ಟ್, ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ನ ಈ ಒಂದು ವೆಜಿಟೇಷನ್ ಅನ್ನು ನಾವು ಕಾಣಬಹುದು. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಮುಕ್ತಾಯಗೊಳಿಸ್ತೇನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ತುಂಬ ಮಂದಿ ಉತ್ತಮ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ನನ್ನ ವಿಡಿಯೋಸ್ಗಳಿಗೆ ಕೊಟ್ಟಿದ್ದೀರಿ. ಡೆಫಿನೆಟ್ ಈ ರೀತಿಯಾಗಿ ನಾನು ಮುಂದುವರಿಸ್ತೇನೆ. ಯಾಕೆಂದರೆ KPSC UPSC ಪರೀಕ್ಷೆಗಳಿಗೆ ನಮ್ಮ ಸ್ಟೂಡೆಂಟ್ಸ್ಗಳು ಇನ್ನೂ ಹೆಚ್ಚುವರಿಯಾದ ತಯಾರಿ ನಡೆಸಬೇಕು ಅಂತ ಹೇಳುವಾಗ ಡೆಫಿನೆಟ್ಲಿ ನನ್ನ ಸಪೋರ್ಟ್ ನಿಮಗೆ ಖಂಡಿತ ಇರ್ತದೆ. ಈ ಒಂದು ಏನು ನಮ್ಮ COVID-19 ಒಂದು ಇಂಪ್ಯಾಕ್ಟಲ್ಲಿ ನಾವೆಲ್ಲ ಒಳಗಾಗಿದ್ದೇವೆ, ಇದನ್ನು ನಾವು ಪಾಸಿಟಿವ್ ಆಗಿ ಪರಿವರ್ತಿಸೋಣ. ವಿದ್ಯಾರ್ಥಿಗಳು ಧೃತಿಗೆಡಬೇಡಿ. ನಿಮ್ಮ ಈ ಒಂದು ಪ್ರೊಡಕ್ಟಿವ್ ಟೈಮನ್ನು, ಬೇಸರ, ಕೆಲವು ಸಲ ಬಹಳಷ್ಟು ನೋವು ನಮ್ಮ ಸುತ್ತಮುತ್ತ ತುಂಬಾ ಇದೆ, ಒಪ್ಕೊಳ್ತೇನೆ. ಆದರೆ ಏನಿದ್ರೂ ಕೂಡ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಿಮ್ಮ ಪರೀಕ್ಷೆ ತಯಾರಿ, ಉದ್ಯೋಗದ ಒಂದು ಸರ್ಚ್ಗೆ ಸಂಬಂಧಿಸಿದ ನಿಮ್ಮ ತಯಾರಿಗಳು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ, ವಿಡಿಯೋ ನಿಮಗೆ ಹೇಗೆ ಅನಿಸಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕೂಡ ದಯವಿಟ್ಟು ತಿಳಿಸಿ. ಇಷ್ಟು ಹೇಳ್ತಾ ಐ ವಿಲ್ ಎಂಡ್ ದ ಕ್ಲಾಸ್. ಹ್ಯಾವ್ ಅ ವೆರಿ ನೈಸ್ ಡೇ. ಟೇಕ್ ಕೇರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್.